ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಐ ಆಮ್ ಸಚಿನ್ ಫ್ರಮ್ ಕಲ್ಪ್ಲಾ. ಬೇಸಿಕ್ಲಿ ಇವತ್ತು ನಾನು ಹೋಗ್ತಿರೋದು ಯೋಗ ಸೆಂಟರಿಗೆ. ಯು ನೋ ವೈ? ಬಿಕಾಸ್ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಡೀಪ್ಲಿ ವಾಟ್ ಯೋಗ ಈಸ್, ಆ್ಯಂಡ್ ಯೋಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರೋದ್ರಿಂದ, ಆ್ಯಂಡ್ ಮೆನಿ ಪೀಪಲ್ ಆರ್ ಗೋಯಿಂಗ್ ಬಿಹೈಂಡ್ ಟು ಡೂ ಯೋಗ ಆ್ಯಂಡ್ ಫಾಲೋ ಸರ್ಟೈನ್ ಡಿಸಿಪ್ಲಿನರಿ ಥಿಂಗ್ಸ್. ಸೊ ಹಾಗಾಗಿ ನಾನು ಬೇಸಿಕ್ಲಿ ಎಲ್ಲ ಕಡೆಯಿಂದ ರಿಸರ್ಚ್ ಮಾಡಿ ಹೋಗೋ ಬದಲು ಲೆಟ್ಸ್ ಮೀಟ್ ಡೈರೆಕ್ಟ್ಲಿ ಅ ಪರ್ಸನ್ ಹೂ ರನ್ ದ ಸೆಂಟರ್ ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಯೋಗ ಆ್ಯಂಡ್ ವಿಲ್ ಗೋ ವೆರಿ ಡೀಪ್ಲಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದೆನ್. ಸೊ ಲೆಟ್ಸ್ ಮೀಟ್ ಒನ್ ಗ್ರೇಟ್ ಪರ್ಸನ್. ಬನ್ನಿ, ಅವರನ್ನು ನಾನು ಲೈವ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಯೋಗ ಸೆಂಟರ್. ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ಅ ಓಲ್ಡ್ ಕುಟೀರ ಅಂತ ಹೇಳ್ತಾರಲ್ಲ, ಹಾಗೆ ಇದೆ. ಐ ಥಿಂಕ್ ಇಲ್ಲಿ ಬಂದು ಯೋಗ ಮಾಡಿದ್ರೆ ಯು ಫೀಲ್ ದ ರಿಯಲಿಸ್ಟಿಕ್ ಆ ಫೀಲ್ ಇರುತ್ತಲ್ಲ, ಡೆಫಿನೆಟ್ಲಿ ಯು ವಿಲ್ ಎಕ್ಸ್ಪೀರಿಯನ್ಸ್ ಓವರ್ ಇಯರ್. ಸೊ ಬನ್ನಿ, ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿನ ಅವ್ರ ಕೈಯಲ್ಲೇ ಕೇಳ್ಕೊಳ್ಳುವ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲೆಟ್ಸ್ ಕಮ್ ಆನ್. ನಮಸ್ತೆ ಸ್ವಸ್ತಿಕ್ ಅವರೇ. ಓಹೋ ಸಚಿನ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆರಾಮ? ಆರಾಮ ಹೇಗಿದ್ರಿ? ಏನು ಶಕ್ತಿ ಯೋಗ ಕೇಂದ್ರ ತನಕ ಬಂದಿದ್ದೀರಿ? ಸ್ವಲ್ಪ ಯೋಗದ ಬಗ್ಗೆ ಕೆಲವು ಮಾಹಿತಿ ಕೇಳಬೇಕು ಅಂತಿದ್ದೆ. ಸೊ ಹಾಗಾಗಿ ನಿಮ್ ನೆನಪಾಯ್ತು, ಡಿಸ್ಕಸ್ ಅಬೌಟ್ ಯೋಗ. ಹಾಗಾಗಿ ಬಂದಿರೋದು. ಖಂಡಿತ ಬನ್ನಿ, ಕೂತ್ಕೊಳ್ಳಿ. ಡೆಫಿನೆಟ್ಲಿ, ಥ್ಯಾಂಕ್ ಯು. ಮತ್ತೆ ಹೇಗಿದ್ದಾರೆ, ಹೇಗೆ ನಡೀತಿದೆ? ಎಲ್ಲ ದೇವ್ರ ದಯ. ಓಕೆ, ಸೊ ಅದೇ ಯೋಗದ ಬಗ್ಗೆ ಕೆಲವೊಂದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆ್ಯಂಡ್ ಕೆಲವೊಂದೊಂದು ಡೀಪ್ ಇನ್ಫಾರ್ಮೇಶನ್ ಬೇಕಿತ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಬಂದು ಖಂಡಿತ. ಐ ಹ್ಯಾವ್ ಕಲೆಕ್ಟೆಡ್ ಫ್ಯೂ ಕ್ವಶನ್ಸ್ ಅಬೌಟ್ ಯೋಗ ಆ್ಯಂಡ್ ಬೇಸಿಕ್ಲಿ ಈ ಕ್ವಶನ್ಸ್ ಎಲ್ಲರ ಕೈಯಲ್ಲಿರುವಂತಹ ಎಲ್ಲರ ತಲೆಯಲ್ಲಿರುವಂಥ ಸೇಮ್ ಕ್ವಶನ್ಸ್ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಲೆಟ್ ಸಿ ಮೈ ವ್ಯೂವರ್ಸ್ ಆಲ್ಸೋ ವಿಲ್ ಗೆಟ್ ಬೆನಿಫಿಟ್ ಫ್ರಮ್ ದೀಸ್ ಕ್ವಶನ್ಸ್. ಸೊ ಐ ಆಮ್ ಗೋನ್ ಆಸ್ಕ್ ಯು one by one very simple and very effective questions. Okay, so now let's meet my closest friend, my future guru, Swastik Acharya avaru. ನಮಸ್ಕಾರ. He's a founder of your Shakti Yoga Center. So he is teaching many style of yogas and he taught many people. And basically ಇವರ uniqueness ಅಂತ ಬಂದರೆ ಯೋಗ ಥೆರಪಿ. ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನವೇಡೇಸ್. ಸೊ ಯೋಗ ಥೆರಪಿ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ಸೊ once again welcome to our show. thank you so much. So before starting something like high level conversation, let's start from basic. Okay, what is yoga is all about in simple word? Okay, in one word ಅಲ್ಲಿ ಹೇಳಬೇಕಂತ ಹೇಳಿ ಆದರೆ ಲೈಫ್ ಸ್ಟೈಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಏನಂತ ಹೇಳಿದರೆ, ಈಗ ಯೋಗ ಅನ್ನೋದು ಮೀನಿಂಗನ್ನು ನಾವು ಹುಡುಕ್ತಾ ಹೋದರೆ ವರ್ಡ್ ಮೀನಿಂಗ್ ಇಂದ ಸ್ಟಾರ್ಟ್ ಆಗಿ ಕೆಲವರ ಎಕ್ಸ್ಪೀರಿಯನ್ಷಿಯಲ್ ಮೀನಿಂಗ್ ತನಕ ಅದರದ್ದು ವಾಸ್ಟ್ನೆಸ್ ಇದೆ. ಓಕೆ, ಸೊ ಬೇಸಿಕಲಿ ನಾವು ಯೋಗಿಗಳು ಅಥವಾ ನಾವು ಯೋಗವನ್ನು ಯಾರು ಅಭ್ಯಾಸ ಮಾಡಿದ್ದೇವೆ, ನಮಗೆ ಪತಂಜಲ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ, ಅಂದರೆ ಮನಸ್ಸಿಗೆ ಬರುವಂತಹ ಅಫ್ಲಿಕ್ಷನ್ಸ್ಗಳನ್ನು ಅಥವಾ ಮನಸ್ಸಿಗೆ ಬರುವಂತಹ ಏನೊಂದು ತೊಂದರೆಗಳು ಅಥವಾ ಕಿರಿಕಿರಿಗಳನ್ನು ಕಮ್ಮಿ ಮಾಡುವಂಥದ್ದು ಯೋಗ ಅಂತ. ಬಟ್ ನನ್ನ ಹತ್ರ ಇಂಡಿವಿಜುವಲ್ ಆಗಿ ಕೇಳಿದ್ರೆ, ಸಿನ್ಸ್ ಐ ಫೋಕಸ್ ಆನ್ ಯೋಗ ಥೆರಪಿ ಮೋರ್, ನಮ್ಮ ಹತ್ರ ಏನಿಲ್ವೋ ಅದನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡು ಅಥವಾ ಅದನ್ನ ಪಡೆಯುವುದನ್ನ ಯೋಗ ಅಂತ ಹೇಳ್ತೇವೆ ನಾವು. ಸೊ ಈಗ ಯಾರ ಹತ್ರ ಒಳ್ಳೆ ಆರೋಗ್ಯ ಇಲ್ವೋ, ಯೋಗ ಮಾಡಿದ್ರೆ ಆರೋಗ್ಯ ಸಿಗ್ತದೆ. ಯಾರ ಹತ್ರ ಒಳ್ಳೆ ಚಿತ್ತದಲ್ಲಿ ಕ್ಷಮತೆ ಇಲ್ವೋ ಅಥವಾ ಕಾನ್ಸಂಟ್ರೇಷನ್ ಇಶ್ಯೂಸ್ ಆಗಿರ್ಬೋದು ಅಥವಾ ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಹೈಪರ್ ಆಕ್ಟಿವಿಟಿ ಇರ್ಬೋದು, ಇವರೆಲ್ಲ ಯೋಗವನ್ನು ಅಭ್ಯಾಸ ಮಾಡಿದ್ರೆ ಅವರು ಏನೊಂದು ಹೆಲ್ದಿ ಸ್ಟೇಟ್ ಅಂತ ಡ್ರೀಮ್ ಮಾಡಿರ್ತಾರೆ ಅಥವಾ ಏನನ್ನ ಹೆಲ್ದಿ ಸ್ಟೇಟ್ ಅನ್ನು ಅವ್ರು ಅನ್ಕೊಂಡಿರ್ತಾರೆ, ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. Okay, so basically what we expect we will gain from yoga. So that is a very simple word. So then ನಿಮಗೆ ಯೋಗ ಕಲಿಬೇಕಂತ ಏನು ಮೋಟಿವೇಶನ್, ಏನು ಇನ್ಸ್ಪೈರ್ ಆಯ್ತು ನಿಮಗೆ ಯೋಗ ಕಲಿಬೇಕಂತ? ಬಿಕಾಸ್ nowadays many people going behind technology and want to become a ಬಿಗ್ ಲೆವೆಲ್ ಆಫ್ ಜಾಬ್. ಸೊ ನೀವು ಯಾಕೆ ಯೋಗನ ನೀವು ಚೂಸ್ ಮಾಡಿದ್ದು ನಿಮ್ಮ ಕೆರಿಯರ್? ಓಕೆ, ಇದೊಂದು ಒಳ್ಳೆಯ ಕ್ವಶನ್, ನನ್ನ ಪರ್ಸನಲ್ ಫೇವ್ರೆಟ್ ಕ್ವಶನ್ ಇದು. ಯಾಕಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಒಂದೊಂದು ದಿವಸ ನಾನು ಕೂತು ಯೋಚನೆ ಮಾಡ್ಬೇಕು, ನಾನು ಹೇಗಪ್ಪ ಈ ಪ್ರೊಫೆಷನ್ ಅಥವಾ ಈ ಫೀಲ್ಡನ್ನು ಇಷ್ಟು ಆರಾಧನೆ ಅಥವಾ ಇದನ್ನು ಆರಾಧಿಸ್ತೇನೆ ನಾನು ಈಗ ಈ ಪಾಯಿಂಟ್ ಆಫ್ ಟೈಮಲ್ಲಿ. ಇಫ್ ಯು ಆಸ್ಕ್ ಮೀ, ಐ ವರ್ಷಿಪ್ ದಿಸ್ ಪ್ರೊಫೆಷನ್. ಯಾಕೆ ನಾನು ಇಷ್ಟು ಲೆವೆಲ್ಗೆ ಇದರಲ್ಲಿ ಬಂದ್ಬಿಟ್ಟೆಪ್ಪ, ನಾನು ಈ ಫೀಲ್ಡ್ಗೆ ಬರೋನೇ ಅಲ್ಲ, ನಾನು UPSC ಬರೆದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಕ್ಸೆಲ್ ಮಾಡಬೇಕು ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದವ
ಟಿಲ್ ಕೋವಿಡ್. ಸೊ ಕೋವಿಡ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅದು ಹೇಳ್ತಾರಲ್ವಾ, ಎಲ್ರಿಗೊಂದು ಸ್ಪಿರಿಚುವಲ್ ಕಾಲಿಂಗ್ ಅಥವಾ ಒಂದು ಇನ್ನರ್ ಕಾಲಿಂಗ್ ಅಂತ ಒಂದು ಆಗ್ತದೆ. ಅದು ಬರುವ ತನಕ ಯು ಆರ್ ಜಸ್ಟ್ ಅ ವಾಕಿಂಗ್ ಫ್ಲೆಶ್. ಸೊ ಆ ವಾಕಿಂಗ್ ಫ್ಲೆಶ್ ಆದದ್ದೊಂದು ಹ್ಯೂಮನ್ ಆಗ್ಬೇಕಂತ ಹೇಳಿದ್ರೆ ಇನ್ನರ್ ಕಾಲಿಂಗ್ ಬರಬೇಕು. ಸೊ ಇನ್ನರ್ ಕಾಲಿಂಗ್ ಕೋವಿಡ್ ಟೈಮಲ್ಲಿ ಬಂತು. 21 days ಫಸ್ಟ್ ಫೇಸ್ ಆಫ್ ಲಾಕ್ಡೌನ್. ಸೊ ಅಲ್ಲಿ 2 ದಿವಸ ಕಳೀತು. ಯಾಕೆ ಏನು ಎಲ್ಲ ಎಷ್ಟು ಗಮ್ಮತ್ ಮಾಡ್ಲಿಕ್ಕೆ ಆಗ್ತದೋ ಕ್ವಾರಂಟೈನ್ ಅಲ್ಲಿ ಕೂತ್ಕೊಂಡು ಅಷ್ಟು ಗಮ್ಮತ್ ಮಾಡಿ ಆಯ್ತು. ಇನ್ನು ಬೇರೆ ವೇಸೇ ಇಲ್ಲ ಟು ಎಂಟರ್ಟೈನ್ ಮೈ ಸೆಲ್ಫ್. ಸರಿಪ್ಪ ಇರ್ಲಿ, ಎಂತ ಹೇಳುದು, ಒಂದು ಪರಂಪರೆಯ ಫ್ಯಾಮಿಲಿಗೆ ಸೇರಿದವರು ನಾವು. ಸಾರಿ, ಆನ್ ಕ್ಯಾಮೆರಾ ಡಿಸ್ಕ್ಲೋಸ್ ಮಾಡ್ತಾ ಇದ್ದೇನೆ. ಬಟ್ ಯಾವ್ದನ್ನ ನನ್ನ ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ತಿರ್ಲಿಲ್ಲ. ಸೊ ಇನ್ನು 18 days ಬಾಕಿ ಉಳಿದಿದೆ, ಏನ್ ಮಾಡುವ ಅಂತ ಎಣಿಸಿದಾಗ ನನ್ನ ತಲೆಗೆ ಒಂದು ಥಾಟ್ ಬಂತು. ಸಿ ಇನ್ನರ್ ಕಾಲಿಂಗ್, ಭಗವದ್ಗೀತೆಯಲ್ಲಿ 18 ಚಾಪ್ಟರ್ಸ್ ಇದೆ, ಯಾಕೆ ಒಂದೊಂದು ದಿನ ನಾನು ಒಂದೊಂದು ಚಾಪ್ಟರ್ ಓದಬಾರ್ದು ಅಂತ. ಅಲ್ಲಿ ಜಸ್ಟ್ ರೀಡ್ ದ ಶ್ಲೋಕ ಅಂಡ್ ದ ಮೀನಿಂಗ್, ಅದರ ಅರ್ಥ ಆಗ್ತದೆ ಬಿಡ್ತದೆ ನಂಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಐ ಸ್ಯಾಟ್, ನಾನು ಇಷ್ಟವರೆಗೆ ನಂಗೆ ಒಂದು ಸ್ವಲ್ಪ ಅಟೆನ್ಷನ್ ಪ್ರಾಬ್ಲಮ್ ಇತ್ತು, ನಾನು ಒಂದ್ ಕಡೆ ಕೂತವಲ್ಲ ಇಲ್ಲಿ ಸಹ. ಬಟ್ ಐ ಸ್ಯಾಟ್ ಅಂಡ್ ರೆಡ್ 18th ಡೇ. ನಮ್ದೊಂದು ರೂಮ್ ಇದೆ ದೇವರ ಮನೆ ಅಂತ, ಅಲ್ಲಿ ಒಳಗೆ ಹೋಗೋದು ಎವ್ರಿ ಈವ್ನಿಂಗ್, ಭಗವದ್ಗೀತೆ ಓದೋದು, ನಾನು ಅನುಷ್ಠಾನ ಮುಗಿಸೋದು ಬರುತ್ತೆ, ಹಿಂಗ್ ಮಾಡ್ತಾ ಇದ್ದೆ. 18th ಡೇ ಯಾವ ಸ್ವಸ್ತಿಕ್ ಒಳಗೆ ಹೋದ್ನು, ಹೊರಗೆ ಬರುವಾಗ ಹಿ ವಾಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಮ್ಯಾನ್. ದ ಹಾಲೋ ಇದ್ದ ಸ್ವಸ್ತಿಕ್ ಅವನೊಳಗೆ ಕ್ವಶನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಬೇಸಿಕಲಿ ಕ್ಲಾರಿಟಿ ಯಾವಾಗಲೇ ಬಂತು. ಕ್ಲಾರಿಟಿ ಅಲ್ಲ, ಆಕ್ಚುಲಿ ಅವಾಗ ನಂಗೆ ಗೊತ್ತಾಯ್ತು ಅವನೊಳಗೆ ಎಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ. ಓಕೆ, ಸೊ ಅಲ್ಲಿ ಏನ್ ನಂಗೆ ಒಂದು ಏನೋ ಕ್ವಶನ್ ಬಂತು ಅಂತ ಹೇಳಿದ್ರೆ, ಯೋಗ ಅಂದ್ರೆ ಭಗವದ್ಗೀತೆ ನೀವು ಓಪನ್ ಮಾಡಿದ್ರೆ ರಿಪಿಟೇಟಿವ್ ಆಗಿ ಕೃಷ್ಣ ಯೋಗ ಅನ್ನುವಂತ ಪದವನ್ನ ರಿಪೀಟೆಡ್ ಆಗಿ ಹೇಳ್ತಾ ಇರ್ತಾರೆ. ಸಿ ನಾವು ನೋಡಿರುವ ಯೋಗ ಅಂತ ಒಂದು ಪಾರ್ಕ್ ಅಲ್ಲಿ 60+ ಆದವರು ಒಂದಷ್ಟು ಗುಂಪು ಕಟ್ಟಿ ಕೈ ಕಾಲು ಬಿಸಾಕ್ತಾ ಇರ್ತಾರೆ. ಸೊ ಇದನ್ನ ನೋಡಿ ನಾನು ಕೂಡ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತಮಾಷೆ ಮಾಡುತ್ತಿದ್ದವ. ಸೊ ನಂಗೆ ಅದು ಉಂಟು. ಸೊ ಅಷ್ಟೆಲ್ಲ ವಿಷಯ ಇದರಲ್ಲೂ ಉಂಟಾ ಅಂತ ಕ್ಯೂರಿಯಾಸಿಟಿ ಬಂತು. ಬಂದ ಕೂಡಲೇ ನಾವು ಯೂಶುವಲ್ ಎಂತ ಮಾಡ್ತೇವೆ, ನಮ್ಗೆ ಬಂದ ಕ್ವಶನ್ಸ್ ಅನ್ನ ತಂದೆ ಹತ್ರ ಮಾತಾಡೋದಿಲ್ಲ. ಅಡೋಲಸೆನ್ಸ್ ಟೈಮ್ ಅಲ್ಲಿ, ಅಡಲ್ಟ್ ಆದ ನಂತರ ನಾವೇನ್ ಮಾಡ್ತೇವೆ, ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೇವೆ. ಸೊ ಐ ಹ್ಯಾಡ್ ಅ ರಿಯಲಿ ನೈಸ್ ಫ್ರೆಂಡ್. ಅವನು ಸ್ವಲ್ಪ ಇದ್ರ ಬಗ್ಗೆ ಸ್ವಸ್ತಿಕಿಗೆ ಒಂದು ಹೀಗೆ ಕ್ಯೂರಿಯಾಸಿಟಿ ಬಂದಿದಲ್ಲಪ್ಪ, ಅದ್ರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ ಅಂತ ಹಿ ವೆಂಟ್ ಆನ್ ನೆಟ್ ಅಂಡ್ ಈ ಸ್ಟಾರ್ಟೆಡ್ ಫೈಂಡಿಂಗ್ ಈ ಯೋಗಕ್ಕೆ ರಿಲೇಟೆಡ್ ಏನಾದ್ರು ಕೋರ್ಸಸ್ ಇದೆಯಾ ಅಂತ. ಸೊ ಆಗ ಅಲ್ಲಿ ಹಿ ಸೆಡ್ ದಟ್ ದೇರ್ ಇಸ್ ಒನ್ ಯೂನಿವರ್ಸಿಟಿ ವಿಚ್ ಆಫರ್ಸ್ ಸಚ್ ಅ ಕೋರ್ಸ್ ಡೆಪ್ತ್ ಆಗಿ. ಇಟ್ ಇಸ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಓಕೆ, ಸೊ MSc in yoga. MSc in yoga, yes. ಓಕೆ, ಸೊ ಅಲ್ಲಿ ಮಾಸ್ಟರ್ಸ್ ಇದೆ, ಎಂತ BSc ಮುಗ್ದಿತ್ತು, ಮಾಸ್ಟರ್ಸ್ ಮಾಡ್ಬೇಕಂತಂದು ಇಂಟರ್ನಲ್ ಪ್ರೆಷರ್ ಇತ್ತು. ಯೋಗದಲ್ಲೇ ಮಾಡ್ಬಿಡ್ವಾ, ನನ್ನ ಕ್ಯೂರಿಯಾಸಿಟಿಯು ಸ್ಯಾಟಿಸ್ಫೈ ಆದಾಗ ಆಗ್ತದೆ, ಸೊಸೈಟಿದು ಪ್ರೆಷರ್ ಕೂಡ ಸ್ಯಾಟಿಸ್ಫೈ ಆದಾಗ. ಪ್ಲಸ್ ಪಾಯಿಂಟ್ ನಿಮಗೆ ಬಂದಿಲ್ಲ, ದೋ ಯು ಡಿಡ್ MSc, ಸೊ ನಿಮಗೆ ಒಂದು ಮೆಡಿಕಲಿ ಯು ಕ್ಯಾನ್ ಲಿಂಕ್ ಯೋಗ. ಎಕ್ಸಾಕ್ಟ್ಲಿ, ಸುಮ್ನೆ ಹೇಗೆಗೋ ಯೋಗ ಕಲ್ತು ಮಾಡಬಹುದು. ದೋ ಯು ಗಾನ್ ಥ್ರೂ ದ ಎಕ್ಸಾಕ್ಟ್ ಪ್ರೋಟೋಕಾಲ್ ಬೈ ಸ್ಟಡಿಂಗ್ MSc, you will be knowing medical level, like ee tara madidre ee tara health issues agutte. That's why I saw you have this BP kit and all. And basically see, this is what ಯೋಗ ಮಾಡೋಕ್ಕಿಂತ ಮುಂಚೆ ರಿಯಾಲಿಟಿ ಆಗಿ ಅವರಿಗೆ ಅವರ BP ಎಷ್ಟಿದೆ ಅಂಡ್ ಅವರ ಪಲ್ಸ್ ಎಷ್ಟಿದೆ ಅದೆಲ್ಲ ಚೆಕ್ ಮಾಡಿ ಇವರು ಯೋಗ ಕಲ್ಸ್ಕೊಡ್ತಾರೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ವೇ ಆಫ್ ಡೂಯಿಂಗ್ ಯೋಗ. ಪ್ಲೀಸ್ ಕಂಟಿನ್ಯೂ. ಸೊ ಯು ಸೆಡ್ ಯು ಸ್ಟಡಿಡ್ ಇನ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಲ್ವಾ, MSc particularly. Okay, yeah, so that is very very important to start, because you see ಎಲ್ರಿಗೂ ಕೂಡ want to start something on their own, right? ಸೊ ಈಗ ಎಲ್ಲರೂ ಕೂಡ ಏನು ಮಾಡ್ತೀರಿ, ಈಗ ಎಕ್ಸಾಂಪಲ್, ಈಗ ನೀವು ಯೋಗ ಕಲಿಸ್ಕೊಡ್ತಿದ್ದೀರಾ, ನಿಮ್ಮ ಮಂಡಲ್ ನಾನು ಯೋಗ ಕಲಿತೀನಿ ಫಾರ್ ಲೆಟ್ಸ್ ಸೇ ಫಾರ್ 6 months. ಓಕೆ, 6 months ನಾನು ನಿಮ್ಮ ಜೊತೆ ಬಂದು ಯೋಗ ಕಲಿತು ಐ ವಿಲ್ ಬಿ ಲರ್ನಿಂಗ್ ಎವ್ರಿಥಿಂಗ್. ಸೊ ಫ್ರಮ್ ಬೇಸಿಕ್ ಟಿಲ್ ಅಡ್ವಾನ್ಸ್ ನೀವು ನನಗೆ ಕಲಿಸ್ಕೊಡ್ತೀರಾ ಡೆಫಿನೆಟ್ಲಿ. ಸೊ ಅದನ್ನು ನಾನು ಕಲ್ತ್ಕೊಂಡು ನಾನು ಸ್ಟಾರ್ಟ್ ಮಾಡ್ಬೋದಾ, ಅಥವಾ ಈ ಥರ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯು ಮಸ್ಟ್ ಕಂಪ್ಲೀಟ್ MSc or any this graduation certification required to start some ಒಳ್ಳೆ ಕ್ವಶನ್. ಸಿ ಕಟ್ಟು ಒಂದು 25-30 years ಬ್ಯಾಕ್ ಒಂದು ಪದ್ಧತಿ ಇತ್ತು ನಮ್ಮಲ್ಲಿ. ಓಕೆ, ಒಬ್ಬ ಕಂಪೌಂಡರ್ ಕೂಡ ಮದ್ದು ಕೊಡ್ತಾ ಇದ್ದ. ಡಾಕ್ಟರ್ನೇ ಕನ್ಸಲ್ಟ್ ಆಗ್ಬೇಕಂತಿಲ್ಲ, ಅವನು ಯಾವ ಕಲರ್ ಅಂತ ಕೊಡ್ತಿದ್ದಾರೆ, ಯಾವ ಕಲರ್ ಅವನಿಗೆ ಗೊತ್ತಿರ್ತದೆ. ಈ ಕಂಪೌಂಡರ್ ಮದ್ದು ಕೊಡೋದಕ್ಕೂ ಡಾಕ್ಟರ್ ಮದ್ದು ಕೊಡೋದಕ್ಕೂ ದೇರ್ ಇಸ್ ಅ ಡಿಫರೆನ್ಸ್ ಅಲ್ವಾ. ಸೊ ಹಾಗೆ ಈಗ ಸಿ ಯು ಕ್ಯಾನ್ ಲರ್ನ್ ಫ್ರಮ್ ಮೀ, ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಫಾರ್ ಯೋರ್ ಸೆಲ್ಫ್, ಬಟ್ ವೆನ್ ಇಟ್ ಕಮ್ಸ್ ಟು ಟೀಚಿಂಗ್ ಅದರ್ಸ್ ದೇರ್ ಇಸ್ ಅ ಸೆಟ್ ಆಫ್ protocols that you have to follow, especially when it comes to yoga therapy. You need to have yoga therapy specialization. So ಆ ಸ್ಪೆಷಲೈಸೇಷನ್ ಇಲ್ಲದೆ you can make people practice yoga. ಬೇರೆ ಬೇರೆ ಸರ್ಟಿಫಿಕೇಶನ್ ಕೋರ್ಸಸ್ ಗಳಿದೆ, 200 hour 300 hour TTC ಟೀಚರ್ಸ್ ಟ್ರೈನಿಂಗ್ ಕೋರ್ಸ್, ಹೀಗೆಲ್ಲ ಬೇರೆ ಬೇರೆ ಕೋರ್ಸಸ್ ಗಳು ಇದೆ. ಬಟ್ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಲ್ಲಿ ಯು ಕ್ಯಾನ್ ಟೀಚ್ ಪೀಪಲ್ ಯೋಗ, ಬಟ್ ವೆನ್ ಇಟ್ ಕಮ್ಸ್ ಟು ಥೆರಪಿ ಆರ್ ಹೀಲಿಂಗ್ ಪಾರ್ಟ್ ಯು ಶುಡ್ ನಾಟ್ ಟಚ್ ದೆಮ್. ಎಕ್ಸಾಕ್ಟ್ಲಿ, ಇದು ಹೇಗೆ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದ ಪ್ರಕಾರ
ನಾವೀಗ ನೀವು ನನಗೆ ಯೋಗ ಕಲ್ಸ್ಕೊಟ್ರೆ ಐ ವಿಲ್ ಲರ್ನ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್ ಟು ಮೀ, ನನ್ನ ಬಾಡಿಗೆ ಫಿಟ್ ಆಗಿರೋದು ನೀವು ಮಾಡ್ತೀರಾ. ಬಟ್ ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ವೆರಿ ಡೀಪ್ಲಿ ಲೈಕ್ ಸ್ಟಡಿ ಜಾಯ್ನಿಂಗ್ MSc or certain advanced level course, ನಿಮಗಲ್ಲಿ ಯು ವಿಲ್ ಸಿ ಪೀಪಲ್ ಇನ್ ಅ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ. ಲೈಕ್ ಯಾರು ಬೇಕಾದ್ರೆ ಯಾವ ಕಂಡೀಷನ್ ಬೇಕಾದ್ರೆ ಬರ್ಬೋದು. ಸೊ ಯು ಆರ್ ರಿಲೇಟಿಂಗ್ to their specific body adjustment. So ಹಾಗಾಗಿ again as you say ಮೆಡಿಷನ್ ಡಾಕ್ಟರ್ ಕೊಟ್ಟರೆ ಚಂದ, ಬಿಕಾಸ್ he is knowing everything right from every corner. So ನಿಮಗೆ ಈಗ ಸಿ when did you start your yoga center? Like ನೀವು MSc ಮುಗ್ದು immediately ಸ್ಟಾರ್ಟ್ ಮಾಡಿದ್ರೆ ಅಥವಾ MSc ಮುಗಿಸಿ ಸ್ವಲ್ಪ ದಿನ ಇನ್ನೊಬ್ಬರಲ್ಲಿ ಇಂಟರ್ನ್ಶಿಪ್ ತರ ಮಾಡಿ and then you started? What is the journey of yours? Okay, so basically I should thank my department ಎಂತಕ್ಕಂತ ಹೇಳಿದ್ರೆ, see it's a vast course, Sachin. Okay. So you take 2 whole years with limited vacations. You practice yoga. You see people practicing yoga in a therapeutic way, and you see people healing. So ಅಲ್ಲಿ ನಿಮ್ಗೆ ಪ್ರಾಸೆಸ್ ತೋರಿಸ್ತಾ ಇದ್ರು, ಹೀಲ್ ಆದದನ್ನು ತೋರಿಸ್ತಾ ಇದ್ರು ಅಲ್ವಾ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ, ಮಾರ್ಕೆಟಿಂಗ್ ಅಲ್ಲೇ ಅಲ್ವಾ. ಸೊ ಹಾಗೆ ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಮಗೆ ಎವ್ರಿ ಸೆಮಿಸ್ಟರ್ ಇಟ್ಸ್ ಅ ಸೆಮಿಸ್ಟರ್ ಸಿಸ್ಟಮ್. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ 1 year, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್. ಈ ಪ್ರತಿಯೊಂದು ಸೆಮಿಸ್ಟರ್ ನ ಇಂಟರ್ವಲ್ ಅಲ್ಲಿ ವೆಕೇಶನ್ಸ್ ಬರ್ತಿದ್ದಾಗ ನಮ್ಗೆ ನಮ್ಮ ಅಲ್ಯುಮಿನೈಸ್ ಎಲ್ಲೆಲ್ಲಿ ಯೋಗ ಸೆಂಟರ್ಸ್ ಮಾಡಿದಾರೋ ದೇ ಶುಡ್ ಸೆಂಡ್ ಅಸ್ ದಟ್ ಆಸ್ ಅ ಕಂಪಲ್ಸರಿ. ಇಟ್ ವಾಸ್ ಇನ್ ಅವರ್ ಕರಿಕ್ಯುಲಮ್. ನಮ್ಮ ಕರಿಕ್ಯುಲಮ್ ಅಲ್ಲಿ ಪಾರ್ಟ್ ಆಫ್ ಕರಿಕ್ಯುಲಮ್. ಎಕ್ಸಾಕ್ಟ್ಲಿ. ಮಾರ್ಕ್ಸ್ ಕೂಡ ಇರ್ತದೆ. ಸೊ ಅಲ್ಲಿ ಹೋಗಿ ವಿ ಹ್ಯಾಡ್ ಟು ಸಿ ಹೌ ದೇರ್ ಅಪ್ರೋಚ್ ಟು ಥೆರಪಿ ವಾಸ್. ಬಿಕಾಸ್ ಈಗ ಪುಸ್ತಕದಲ್ಲಿ ಹೇಳ್ತಾರೆ ಇದಕ್ಕೆ ಈ ಆಸನ ಮಾಡಿ ಅಥವಾ ಈ ಆಸನಕ್ಕೆ ಇಂತ ಕಾಂಬಿನೇಷನ್ ಕೊಡಿ ಅಂತ ಟೆಕ್ಸ್ಟ್ ಬುಕ್ ಅಲ್ಲಿ ಬರಿಬಹುದು, ಬಟ್ ಅದನ್ನು ಕೊಡುವಾಗ ಪ್ರಾಕ್ಟಿಕಲಿ ಇಟ್ ಡಿಫರ್ಸ್. ಬಿಕಾಸ್ ಯೋಗ ರಹಸ್ಯ ಅಂತ ಒಂದು ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಚರ್ ಇದೆ, ಇದರ ಬಗ್ಗೆ ಜನರಿಗೆ ಐಡಿಯಾ ಇಲ್ಲ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಅದು ಇಟ್ಸ್ ಅ ಬುಕ್ ಫಾರ್ ಯೋಗ ಥೆರಪಿ. ನೀವು ಯೋಗ ಥೆರಪಿ ಬಗ್ಗೆ ಏನ್ಷಿಯಂಟ್ ಗ್ರಂಥ ಹುಡುಕ್ತೀರ ಅಂತ ಹೇಳಿ ಆದ್ರೆ ಯೋಗ ರಹಸ್ಯ ಇಸ್ ದ ಬುಕ್ ದಟ್ ಯು ಶುಡ್ ಗೋ ಫಾರ್. ಸೊ ಭಗವದ್ಗೀತಾ ಇನ್ ಯೋಗ ಒಂಥರ ಭಗವದ್ ಎಕ್ಸಾಕ್ಟ್. ಅಲ್ಲಿ ಹೇಗಂತ ಹೇಳಿದ್ರೆ, ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ದೇಹ ಭೇದ, ದೇಶ ಭೇದ, ವೃತ್ತಿ ಭೇದ ಅಚ್ಚನೇಕದ. ಒಬ್ಬನದ್ದು ದೇಹ ಬೇರೆ ತರ ಇರ್ತದೆ, ಒಬ್ಬ ಉಳಿಯುವಂತ ಜಾಗದ ವಾತಾವರಣ ಬೇರೆ ತರ ಇರ್ತದೆ, ಒಬ್ಬನ ವೃತ್ತಿ ಬೇರೆ ತರ ಇರ್ತದೆ. ಸೊ ಒಬ್ಬನಿಗೊಂದು ಡಿಸೀಸ್ ಬಂದ್ರೆ ಅದು ಅವನ ದೇಹ ಪ್ರಕೃತಿಯಿಂದ ಆಗಿರಬಹುದು, ಲೈಕ್ ವಾತ ಪಿತ್ತ ಕಫ, ಆ ರೀತಿಯಲ್ಲಿ ಕೂಡ ಅದನ್ನ ಕನ್ಸಿಡರ್ ಮಾಡಬಹುದು. ದೇಶ ಭೇದ, ಈಗ ನೀವು ಉಡುಪಿಯಲ್ಲಿ ಇದ್ದೀರಾ, ನಿಮ್ಮ ಬಾಡಿಗೆ ಒಂಥರ ಒಂದು ಸ್ಪೆಸಿಫಿಕ್ ರೋಗಕ್ಕೆ ಅಕಷ್ಟವಾಗಿರ್ತದೆ, ಇಂಥದ್ದೇ ಬರ್ಬೋದು ಇವರಿಗೆ ಅಂತ. ಸ್ವಲ್ಪ ಚಳಿ ಪ್ರದೇಶಕ್ಕೆ ಹೋದಾಗೆ ಅಲ್ಲಿ ಅವರಿಗೆ ಒಂಥರದ್ದು. ಸೊ ಅದನ್ನ ಒಬ್ಬ ಥೆರಪಿಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ವೃತ್ತಿ ಭೇದ, ಕೆಲವರಿಗೆ ಒಂದು ವೃತ್ತಿಯಿಂದ ಡಿಸೀಸಸ್ ಬರ್ಲಿಕ್ಕೆ ಸಾಧ್ಯ ಉಂಟು. ಈಗ ಡ್ರೈವರ್ಸ್ಗೆ ಹರ್ನಿ ಆಗುವಂತದ್ದು, ಬ್ಯಾಕ್ ಪೇನ್ ಆಗುವಂತದ್ದು. ಈ ಟೆಕ್ನಿಕ್ ಎಲ್ಲ ಗೊತ್ತಾಗ್ಬೇಕಂತ ಹೇಳಿದ್ರೆ ಅವ್ರ ಪುಸ್ತಕದಲ್ಲಿ ಬರ್ದಿದ್ದಾರೆ ನಾಥಮುನಿಗಳು, ಬಟ್ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀನ್ ನೋಡ್ಬೇಕು ನಾ ಎಕ್ಸಾಂಪಲ್. ಸೊ ಅದಕ್ಕೆ ಇವ್ರು ಹೀಗೆ ಕಳಿಸ್ತಾ ಇದ್ರಲ್ಲ. ಸೊ ಅಲ್ಲಿ ನಾನು ಇಂಟರ್ನ್ಶಿಪ್ ಅನ್ನ ಮಾಡಿದ್ದೆ, ಬಟ್ ಹೊರಗೆ ಬಂದ ನಂತರ ನಾನು ಎಲ್ಲಿಯೂ ನಾನು ಇಂಟರ್ನ್ಶಿಪ್ ಅಂತ ಮಾಡ್ಲಿಲ್ಲ. ಐ ಟುಕ್ ಅ ರಿಯಲಿ ಲಾಂಗ್ ಟೈಮ್. ಕೂತೆ ಐ ಯೂಸ್ ಟು ಟೇಕ್ ಸಮ್ ಫ್ರೀಲಾನ್ಸಿಂಗ್ ಕ್ಲಾಸಸ್. ಒಂದೊಂದು ಎರಡೆರಡು ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡ್ಬಂದು ನಾನು ಕ್ಲಾಸಸ್ ಅನ್ನ ಕೊಡ್ತಾ ಇದ್ದೆ. ಐ ಅಂಡರ್ಸ್ಟುಡ್ ದ ಫ್ಯಾಬ್ರಿಕ್ ಆಫ್ ಟೀಚಿಂಗ್. ಅದಾದ ನಂತರ ಐ ರಿಯಲಿ ಬಿಲ್ಡ್ ಅಪ್ ದಟ್ ಕಾನ್ಫಿಡೆನ್ಸ್. ಮತ್ತೆ ನಾನು ಸ್ಟಾರ್ಟ್. ಸೊ ಬೇಸಿಕ್ಲಿ ಅಂದ್ರೆ ಈಗ ನಿಮಗೀಗ ನನಗೆ ಐ ಆಮ್ ಇನಫ್ ಟು ಗೋ ಅಹೆಡ್ ಅಂತ ಬಂದಾಗ, ವೈ ಡು ಯು ನೀಡ್ ಟು ವೇಟ್ ಅಂಡ್ ವೇಸ್ಟ್ ಯುವರ್ ಟೈಮ್ ಬೈ ರೀಡೂಯಿಂಗ್ ಇಟ್ ವಾಟ್ ಯು ಆಲ್ರೆಡಿ ಲರ್ನ್, ರೈಟ್? ಸೊ ನೀವು MSc ಅಲ್ಲಿ ಆಲ್ರೆಡಿ ನೀವು ಇಂಟರ್ನ್ಶಿಪ್ ಥರನೇ ಹೋಗ್ತಿದ್ರ, ಆ್ಯಂಡ್ ಪ್ರಾಕ್ಟಿಕಲಿ ಯು ಹ್ಯಾವ್ ಸೀನ್ ಇಟ್ ಆ್ಯಂಡ್ ಯು ಆರ್ ಏಬಲ್ ಟು ಲಿಂಕ್ ಇಟ್. ಸೊ ಹಂಗಿರುವಾಗ ದೆನ್ ವೈ ಡು ಯು ನೀಡ್ ಟು ವೇಸ್ಟ್ ಯುವರ್ ಟೈಮ್ ಬೈ ಸ್ಪೆಂಡಿಂಗ್ ದ ಸೇಮ್ ಕ್ವಾಲಿಟಿ ಲೆವೆಲ್ ಆಫ್ ಟ್ರೈನಿಂಗ್? But again, ನೀವು ಈಗಷ್ಟೇ ಹೇಳಿದ್ರಿ, ಯು ಸ್ಟಾರ್ಟೆಡ್ ವಿತ್ 2 or 3 ಸ್ಟೂಡೆಂಟ್ಸ್, ರೈಟ್? ಅಗೇನ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಈಗ ಯಾರೇ ಆಗಲಿ, ಒಬ್ಬರು ಏನೋ ಒಂದು ಸೆಂಟರ್, ಸ್ಪೆಷಲಿ ಜಿಮ್ ಆಗಿರ್ಬೋದು, ಯೋಗ ಸೆಂಟರ್ ಅಂತ ಬಂದಾಗ, ನೀವು ಸ್ಟಾರ್ಟ್ ಮಾಡಿದ ದಿನದಿಂದ ಸ್ವಲ್ಪ ದಿನ ಟ್ರಸ್ಟ್ ಇಶ್ಯೂಸ್ ಇರುತ್ತೆ. ಲೈಕ್ ನಾನು ಇವ್ರ ಜೊತೆ ಹೋದರೆ ಕರೆಕ್ಟಾಗಿ ಕಲಿಸ್ಕೊಡ್ತಾರಾ ಇಲ್ವಾ, ಅಥವಾ ಹೇಗೆ ಆ ಒಂದು ಟ್ರಸ್ಟ್, ಆ ಒಂದು ಹೇಗೆ ಹೇಳೋದ ನಂಬಿಕೆಯನ್ನು ನೀವು ಹೇಗೆ ಗೈನ್ ಮಾಡಿದ್ದೀರಾ? ಆ್ಯಂಡ್ ಫ್ರಮ್ ವೆನ್ ಆನ್ವರ್ಡ್ಸ್ people started coming frequently, like ನೀವು ಬ್ಯಾಚ್ ವೈಸ್ ಈಗ ಇದೆ ಅಂತ ನೀವು ಹೇಳಿದ್ರಿ. ಸೊ ಫ್ರಮ್ ವೆನ್ ಆನ್ವರ್ಡ್ಸ್ ಯು ಸ್ಟಾರ್ಟೆಡ್ ಸೀಯಿಂಗ್ ಆಲ್ ದೀಸ್ ಎಂಗೇಜ್ಡ್ ಪೀಪಲ್ ಇನ್ ಯುವರ್ ಸೆಂಟರ್ ಪರ್ಟಿಕ್ಯುಲರ್ಲಿ? ಎಕ್ಸಾಕ್ಟ್ಲಿ. ಟ್ರಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ನಿಮ್ಗೆ ಕಲಿಸುವವರ ಮೇಲೆ ಟ್ರಸ್ಟ್ ಇಲ್ವೋ, ನೀವು ಒಂದು ಬೆರಳು ಆಡಿಸ್ಲಿಕ್ಕೂ ಹಿಂದೆ ಮುಂದೆ ನೋಡ್ತೀರಿ ಅಲ್ವಾ? ಹಾಗೆ ಇದು ಎಂತ ಹೇಳೋದು, ಕ್ಲಾಸಿಗೆ ಬರ್ತಾರೆ ಅವರು. ಬ್ಯೂಟಿ ಆಫ್ ನಮ್ಮ ಒಂದು ಪದ್ಧತಿಯ ಪರಂಪರೆಯ ಯೋಗದ ಬ್ಯೂಟಿ ಅಂತ ಅಂದ್ರೆ, ಅವರು ಕ್ಲಾಸಿಗೆ ಬಂದ ಟೈಮಿಂದಲೇ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಗುಡ್. ಇಫ್ ಯು ಡೆಲಿವರ್ ವಾಟ್ ಯು ಪ್ರಾಮಿಸ್, ಟ್ರಸ್ಟ್ ಇಸ್ ಆಲ್ರೆಡಿ ಬಿಲ್ಟ್. ಅಬ್ಸಲ್ಯೂಟ್ಲಿ ಅಲ್ವಾ? ಅದನ್ನ ನೀವು ಯಾವ ತರ ಸ್ಟಾರ್ಟ್ ಮಾಡಿದ್ರಿ? ಸ್ಟಾರ್ಟೆಡ್ ಫ್ರಮ್ 1 or 2 ಸ್ಟೂಡೆಂಟ್?
ಸಿ ಐ ಟೆಲ್ ಮೈ ಸ್ಟೋರಿ, ಇಟ್ಸ್ ಅ ವೆರಿ ಬಿಜಾರ್ ಸ್ಟೋರಿ. ಅಷ್ಟೇ. ಮನೆಯಲ್ಲಿ ನಾನು ತಾಯಿ ಹತ್ರ ಹೇಳಿದೆ ಹೀಗೆ ಯೋಗ ಸೆಂಟರ್ ಮಾಡಬೇಕು, ತಾಯಿ ಅವರೆಲ್ಲ ನನಗೆ ಬೇಕಿರೋ ವ್ಯವಸ್ಥೆ ಮಾಡಿಕೊಟ್ರು, ಹಳೆ ಪ್ರಾಪರ್ಟಿ ಇತ್ತು ಅದನ್ನೆಲ್ಲ, ಅದು ಮತ್ತಿದ ವಿಷಯ, ಪರ್ಸನಲ್ ವಿಷಯ. ಥೆರಪಿ ಸೆಂಟರ್ ರೆಡಿ ಆಯ್ತು, ಪೇಂಟ್ ಎಲ್ಲ ಆಗಿ, ನಾವೊಂದು ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟ ಪೂಜೆಯನ್ನೆಲ್ಲ ಮಾಡಿಕೊಂಡು ಸರಿ ಇನ್ನು ಇಲ್ಲಿ ಥೆರಪಿ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ನಾನು ಮೀನಾಮೇಷ ಅಂತ ಎಣಿಸ್ತಾ ಇದ್ದೆ, ನಾಳೆ ಮಾಡುವ ಏನೋ ಒಂದ್ ಸ್ವಲ್ಪ ಭಯ. ಸೊ ಒಬ್ರು ಫ್ರೆಂಡ್ ಇದ್ದಾರೆ ನಂಗೆ, ತುಂಬಾ ಕ್ಲೋಸ್. ಅವ್ರು ಯಾವತ್ತು ಫೋನ್ ಮಾಡಿ ಕೇಳೋರು ನಂಗೆ, ಸೆಂಟರ್ ಸ್ಟಾರ್ಟ್ ಆಯ್ತಾ ಅಂತ. ಅದು ಎಷ್ಟರ ಮಟ್ಟಿಗೆ ಆಯ್ತು ಅಂತ ಹೇಳಿ ನಂಗೆ ನಾಚಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಫೋನ್ ಎತ್ತುವಾಗ. ಸೊ ದೆನ್ ಐ ಡಿಸೈಡೆಡ್, ಇಲ್ಲ ನೀವು ನಂಬ್ತಿರೋದ್ರ ನಂಬಿ ಸಚಿನ್ರೆ, ಒಂದು ನೈಟ್ ಹೀಗೆ ಕೂತಿರ್ತೇನೆ ನಾನು, ಜುಲೈ 3ರಿಂದ ಯೋಗ ಸೆಂಟರ್ ಸ್ಟಾರ್ಟ್. ಏನಂತ 3 ತಾರೀಕು ಯಾಕೆ, ಅದು ಇಟ್ ವಾಸ್ ಅ ಮಂಡೇ ಅಷ್ಟೇ, ಪಂಚಾಂಗ ನೋಡ್ಲಿಲ್ಲ ಅಥವಾ ಯಾರ ಹತ್ರ ಹೋಗಿ ಇದು ದಿವಸ ಸ್ಟಾರ್ಟ್ ಮಾಡ್ಬೋದಂತ ಕೇಳಲಿಲ್ಲ. June 3 ಸ್ಟಾರ್ಟ್ ಅಂತ ಹೇಳಿದ್ದು, ಆನ್ಲೈನ್ ಅಲ್ಲೆಲ್ಲ ಪೋಸ್ಟರ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಷ್ಟೇ. ಸೊ ಅಲ್ಲಿ ನಂತರ ಸ್ಟಾರ್ಟ್ ಮಾಡಿ. ಸೊ ಬೇಸಿಕ್ಲಿ ನೀವು ಈ ಯೋಗನ ಹೇಗೆ ಡಿಫೈನ್ ಮಾಡ್ತೀರಾ? ಸಿ, ಯೋಗ ಮೆಂಟ್ ಫಾರ್ ಮೆನಿ ಥಿಂಗ್ಸ್ ಸಚ್ ಆಸ್ ಫಿಟ್ನೆಸ್, ಯೋಗ ಮಾಡೋದು ಫಿಟ್ನೆಸ್ಸಿಗೋಸ್ಕರ, ಯೋಗ ಮಾಡೋ ಥೆರಪಿಗೋಸ್ಕರ, ಯೋಗ ಮಾಡೋದು ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಕೆಲವೊಂದೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್. ಎಕ್ಸಾಂಪಲ್ ಈಗ ನೀವು ನೋಡೋಕೆ ಹೋದರೆ ಪ್ರಾಣಾಯಾಮ ಅಥವಾ ಧ್ಯಾನ ಮಾಡೋದು, ಇದೆಲ್ಲ ಒಂದು ಪಾರ್ಟ್ ಆಫ್ ಯೋಗ. ಸೊ ಮೆನಿ ಪೀಪಲ್ ಆರ್ ಡೂಯಿಂಗ್ ಫಾರ್ ಸ್ಪಿರಿಚುವಲ್ ಪರ್ಪಸ್, ಅಥವಾ ಒಂದು ಮೈಂಡ್ ಪೀಸ್ ಆಗಬೇಕಾಗಬೇಕು. ಸೊ ನೀವು ಪರ್ಸ್ನಲಿ ಯೋಗನ ಯಾವ ಥರ ಡಿಫೈನ್ ಮಾಡ್ತೀರಾ ಈ ಕೇಸ್? ಸೊ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಸಚಿನ್. ಸಿ, ಈಗ ನಾವು ಯೋಗ ಆ್ಯಂಡ್ ಸ್ಪಿರಿಚುವಾಲಿಟಿ ಇಸ್ ಲೈಕ್ ಫುಡ್ ಆ್ಯಂಡ್ ಸಾಲ್ಟ್ ಅಲ್ವಾ? ಅದಕ್ಕೆ ಕಂಪ್ಲೀಟ್ನೆಸ್ ಬರೋದು ವೆನ್ ಯು ಆ್ಯಡ್ ದಟ್ ಪಿಂಚ್ ಆಫ್ ಸ್ಪಿರಿಚುವಾಲಿಟಿ. ಇಫ್ ಯು ಡೋಂಟ್ ಆ್ಯಡ್ ಅ ಪಿಂಚ್ ಆಫ್ ಸ್ಪಿರಿಚುವಾಲಿಟಿ, ಯೋಗ ವಿಲ್ ಲೂಸ್ ಇಟ್ಸ್ ಎಸೆನ್ಸ್. Okay. So you cannot tell that yoga can only be a therapeutic process. No. Yoga can only be a fitness module. No. Okay. If you add a pinch of spirituality add madidre, the whole set of process will give you what you want. Okay. You might want fitness, it will give you fitness. Okay. If you are seeking spiritual progress, it will give you spiritual progress. Good. So, that you already told in the beginning, right? What we expect, we will gain from exactly. So but again it's a combination of all is what I thought. It's like, you know, anyway, once ನೀವು ಯೋಗಕ್ಕೆ ಬಂದ್ಮೇಲೆ ನೀವು ಏನಕ್ಕೆ ಬರ್ತೀರಾ ಅನ್ನೋದು ಗೊತ್ತಿರಲ್ಲ. ಲೈಕ್ ಮೆನಿ ಪೀಪಲ್ ಕಮ್ಸ್ ವಿತ್ ಅ ಡಿಫ್ರೆಂಟ್ ಒಪಿನಿಯನ್, ಬಟ್ ಬಂದ್ಮೇಲೆ ನಿಮಗೆ ಸ್ಲೋಲಿ 1 day 2 days ಹೋದಾಗ ದೇ ವಿಲ್ ಗೆಟ್ ಕ್ಲಾರಿಟಿ ಅಂಡ್ ಎಕ್ಸಾಕ್ಟ್ಲಿ ವಾಟ್ ಐ ನೀಡ್ ಟು ಎಕ್ಸ್ಪೆಕ್ಟ್. ಸೊ ಅನ್ನೋದು ನಮಗೆ ಯೋಗದಲ್ಲಿ ಕ್ಲಾರಿಟಿ ಸಿಗುತ್ತೆ ಅನ್ನೋದು ನಿಮ್ದಲ್ಲಿ. ನೋಡಿ, ನಾವು ಅವರಿಗೆ ಸ್ಪೇಸ್ ಕೊಡಬೇಕು. ಕರೆಕ್ಟ್. ಅವರಿಗೆ ಸ್ಪೇಸ್ ಕೊಟ್ಟಾಗ ಅವರನ್ನ ಎಕ್ಸ್ಪ್ರೆಸ್ ಮಾಡಿಕೊಳ್ತಾರೆ. ಸೊ ಈಗ ನಾವು ಸ್ವಲ್ಪ ಹೊರಗೆ ಹೋಗಿ ಸ್ಪೇಸ್ ಅಲ್ಲಿ ಮಾತಾಡುವ, ಬನ್ನಿ. ನೋಡಿ ಸಚಿನ್, ಜನರಿಗೆ ಯೋಗ ಅಂದ ಕೂಡಲೇ ಗ್ರೀನರಿ ಏನ್ ನೆನಪಿಗೆ ಬರುತ್ತೆ, ಸ್ವಲ್ಪ ಗ್ರೀನರಿಯಲ್ಲೇ ಕೂತು ಮಾತಾಡುವ ಅಂತ. ಈಗ ಕೇಳಿ ನಿಮ್ಮ ಕ್ವಶನ್ಸ್. ಸಿ, ನೀವು ಅವಾಗ ಒಂದು ವರ್ಡ್ ಯೂಸ್ ಮಾಡಿದ್ರಿ, ಯೋಗ ಥೆರಪಿ ಇಸ್ ಮೋಸ್ಟ್ ಎಫೆಕ್ಟಿವ್ ದ್ಯಾನ್ ರೆಗ್ಯುಲರ್ ಥೆರಪಿ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡುವ, ದಟ್ ಈಸ್ ದ ಹೋಲ್ key point for the day. So before starting ahead about yoga therapy, I wanted to ask very simple question. What is the difference from regular, what is the difference between these yoga therapy and regular yoga? Okay. So ಎರಡು ಅಂತೂ ಸೇಮ್ ಅಲ್ಲ. ಸಿ, ಆಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ ಅಲ್ವಾ, ಒಬ್ಬ ಯೋಗ ಥೆರಪಿಸ್ಟ್ ಆದವ ದೇಹ ಭೇದ, ವೃತ್ತಿ ಭೇದ, ದೇಶ ಭೇದ, ಚನೇಕದ, ಆ ಒಂದು ಸೂತ್ರವನ್ನ ನೆನಪಿಟ್ಕೊಳ್ಬೇಕು. ದಿಸ್ ಇಸ್ ಒನ್ ಆಫ್ ದ ಬೇಸಿಕ್. ಇನ್ನು ತುಂಬಾ ಪಾಯಿಂಟ್ಸ್ ನಾವು ತಲೆಯಲ್ಲಿ ಹಿಡ್ಕೊಳ್ಬೇಕು. ಬಟ್ ಯೋಗ ಜನರಲ್ ಕ್ಲಾಸಸ್ಸಿಗೂ ಯೋಗ ಥೆರಪಿಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸಿ, ಯೋಗ ಜನರಲ್ ಕ್ಲಾಸಸ್ ಅಲ್ಲಿ ಏನ್ ಮಾಡ್ತಾರೆ, ಟೀಚರ್ಗೆ ಹೇಗೆ ಬೇಕು ಹಾಗೆ ಕ್ಲಾಸ್ ಅಲ್ವಾ? ಸೊ ಟೀಚರ್ ಬರ್ತಾರೆ, ಅವರೊಂದು ಥೀಮ್ ಅನ್ನ ತಲೆಯಲ್ಲಿ ಹಿಡ್ಕೊ, ಇವತ್ತು ನಾನು ಸ್ವಲ್ಪ ಕೋರ್ ಪ್ರಾಕ್ಟೀಸಸ್ ಅನ್ನ ಮಾಡ್ತೇನೆ, ಕೋರ್ ಯೋಗ, ಮತ್ತು ಕೋರ್, ನಾಳೆ ಒಂದು ವಾಲ್ ಯೋಗ ಮಾಡುವ, ಇವತ್ತು ಸ್ವಲ್ಪ ಹಿಪ್ ಮೇಲೆ ವರ್ಕ್ ಮಾಡುವ, ಹಿಪ್ ಯೋಗ, ಇವತ್ತು ಸ್ವಲ್ಪ ರೆಸ್ಟೋರೇಷನ್ ಮಾಡುವ, ಟೀಚರ್ಗೆ ಹೇಗೆ ಬೇಕು ಹಾಗೆ. ಬಟ್ ವೆನ್ ಅ ಪೇಷಂಟ್ ಅಪ್ರೋಚಸ್ ಫಾರ್ ಯೋಗ ಥೆರಪಿ ಎಂತಾಗ್ತದೆ ಅಂತ ಹೇಳಿದ್ರೆ, ವಿ see the way they walk towards us, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. Okay, they come to us, they sit and we discuss. ಯಾತಕ್ಕಾಗಿ ಅವ್ರು ಬಂದಿದ್ದಾರೆ, and we try to deduce ಅವ್ರು ಏನೆಲ್ಲ ಮಾಡ್ತಿದ್ದಾರೆ, ಅವರ ಲೈಫ್ ಸ್ಟೈಲ್ ಹೀಗೆ ಪ್ರೆಸೆಂಟ್ ಆಗಿ ಏನಿದೆ, ಅವರಿಗೆ ಬಂದಿರುವಂತ ಸಮಸ್ಯೆ ಯಾವುದರಿಂದ ಬರ್ತಾ ಇದೆ ಅಂತ. ಸಿ, ಬೇಸಿಕಲಿ ಯೋಗ, why it is different from any other modes of therapy ಅಂತ ಹೇಳಿದ್ರೆ, see, all the things what we have now is a symptomatic remedy.
ಓಕೆ ಅಲ್ವಾ? ನಿಮ್ಗೆ ತಲೆನೋವು ಬಂದಿದ್ರೆ ತಲೆನೋವಿಗೆ ಮದ್ದು. ಯಾಕೆ ತಲೆನೋವು ಬಂದಿದೆ ಅಂತ ಯಾರು ಪ್ರಶ್ನೆ ಮಾಡುದಿಲ್ಲ. ಬಟ್ ಯೋಗದಲ್ಲಿ ಹಾಗಲ್ಲ, ಇವನಿಗೆ ಹೀಗೆ ಆಗಿದೆ ಯಾಕೆ. ಇಟ್ ಮೈಟ್ ಬಿ ಸಮ್ ಆಫ್ ದ ಸೋಷಿಯಲ್ ಕಂಡೀಷನ್ಸ್. ಅಂದ್ರೆ ಅವನಿಗೆ ನಾ ಹಾಗೆ ಹೇಳಿದಲ್ವಾ, ವೃತ್ತಿ ಭೇದ, ಏನಾದ್ರೂ ಒಂದು ಅವನ ಪ್ರೊಫೆಷನ್ ಇಂದ ಬಂದಿರಬಹುದು, ಅಥವಾ ಅವನು ಯಾವತ್ತೋ ಒಂದೇನೋ ಒಂದು ಅವನಿಗೆ ಏಟ್ ಆಗಿತ್ತು ಅದರದ್ದು ರಿಕರೆನ್ಸ್ ಆಗಿರಬಹುದು. ಹೀಗೆ ಅದನ್ನೆಲ್ಲ ನಾವು ಡೆಡ್ಯೂಸ್ ಮಾಡ್ತೇವೆ ಅಂಡ್ ವಿ ರೈಟ್ ಅ ಮಾಡ್ಯೂಲ್. ಓಕೆ, ಸೊ ಯೋಗ ಥೆರಪಿ ಅಂತ ಹೇಳಿದ ಕೂಡಲೇ ಇಟ್ ಇನ್ವಾಲ್ವ್ಸ್ 4 ಮೇನ್ ಕಾಂಪೊನೆಂಟ್ಸ್. ಯೋಗ ಆಸನಾಸ್, ಯೋಗ ಪ್ರಾಣಾಯಾಮಸ್, some of the meditation techniques and some of relaxation techniques. So ಈ 4 ಕಾಂಪೊನೆಂಟ್ ಅನ್ನು ಯೂಸ್ ಮಾಡಿಕೊಂಡು ಆ ಯೋಗ ಥೆರಪಿಸ್ಟ್ should use his consciousness. ಅವನ ತಲೆನ ಯೂಸ್ ಮಾಡಿಕೊಂಡು we create a module in such a way that ಅವನ immediate problems ಕಮ್ಮಿ ಆಗಬೇಕು. along with that the root causes, ಯಾವ್ದ್ರಿಂದ ಅವನಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಶಮನ ಆಗಬೇಕು. ಸೊ ಬೇಸಿಕಲಿ ನೀವು ಏನ್ ಮಾಡ್ತೀರ ಅಂದ್ರೆ, ಯಾರೇ ಒಬ್ಬರು ಬಂದು ಯೋಗ ಥೆರಪಿ ಬಗ್ಗೆ ಅಥವಾ ಯೋಗ ಥೆರಪಿಗೆ ಸೇರ್ಬೇಕಂದ್ರೆ ಫಸ್ಟ್ ವಿಲ್ ಎಕ್ಸಾಮೈನ್, ಏನ್ ಯಾವ ರೀಸನ್ಗೆ ಏನ್ ರೂಟ್ ಕಾಸ್ ಫಾರ್ ಹಿಸ್ ಡಿಸೀಸ್ ಅಂತ ಚೆಕ್ ಮಾಡಿ. ಸೊ ವಾಟ್ ಈಸ್ ದ ಕೋರ್ ಕ್ವಾಲಿಫಿಕೇಶನ್ ಟು ಆನ್ ಬೋರ್ಡ್ ಇನ್ ಟು ಸಚ್ ಕೈಂಡ್ ಆಫ್ ಪ್ರೋಗ್ರಾಮ್? ಈಗ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಬ್ಲೈಂಡ್ಲಿ ಬಂದು ನನಗೆ ಈ ಸಮಸ್ಯೆ ಇದೆ ಅಂತ ಹೇಳಿ ಬಂದು ಸೇರಿದ್ರೆ ಅಥವಾ ಹೇಳಿದ್ರೆ ನೀವು ಸೇರಿಸ್ತೀರಾ, ಅಥವಾ ನಿಮಗೆ ಏನಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕಾಗುತ್ತೆ? ಬಿಕಾಸ್ ಯು ಸಿ ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್, ಬಿಕಾಸ್ ಯು ಸಿ ಸುಮ್ನೆ ಎಲ್ಲ ಬಂದು ಹೇಳ್ತಾರೆ ನನಗೆ ಅದಕ್ಕೆ ಇದಾಗ್ತದೆ ಹೆದರ್ಕೊಂಡು. ಆಕ್ಚುಲಿ ನಿಮಗೆ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ, nowadays because of social media everybody is panic about heart attack. Exactly. ಸ್ವಲ್ಪ ಎದೇನೋ ಬಂದು ಪ್ಯಾನಿಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಮಾಡ್ತಾರೆ, ನಾನು ಈ ಥೆರಪಿ ತಗೊಳ್ತೀನಿ. ಬ್ಲೈಂಡ್ಲಿ ಬಂದು ಅವ್ನಿಗೆ ಹೇಳಿದ್ರೆ ನೀವು ನಂಬ್ಕೊಂಡು ಥೆರಪಿ ಪ್ರಾಸೆಸ್ ಮಾಡ್ತೀರಾ, ಅಥವಾ ಇಲ್ಲ ಪ್ರೋಗ್ರೆಸ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಸಚ್ ಕೈಂಡ್ ಆಫ್? ನಿಮ್ಮ ಕ್ವೆಶ್ಚನ್ ತುಂಬಾ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ದಿಸ್ ಹ್ಯಾಸ್ ಟು ಬಿ ಹೈಲೈಟೆಡ್ ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಯೋಗ ಥೆರಪಿ ಅಂತ ಸಹ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಿ, ಯಾವನೇ ಒಬ್ಬ ಯೋಗ ಸೆಂಟ್ರಿಗೆ ಬರ್ತಿದ್ದಾನಂತ ಹೇಳಿದ್ರೆ ಆಲ್ ಅದರ್ ಫಾರ್ಮ್ಸ್ ಆಫ್ ಮೆಡಿಸಿನ್ ಹ್ಯಾವ್ ಫೇಲ್ಡ್ ಅಂತ. ಆದ್ರೆ ಆಗ್ಲಿ ಅಂತ ಬಂದಿದ್ದೇವೆ ಸರ್ ನಾವು. ಇದು ಎಲ್ಲರ ಬಾಯಲ್ಲಿ ಉಂಟು ಥೆರಪಿ ಅಂತ ಬಂದಾಗ. ಬಿಕಾಸ್ ಎಲ್ರಿಗೂ ಅವರಿಗೆ ಒಂದಷ್ಟು ಮದ್ದು ತಿಂದು ಸಾಕಾಗಿರ್ತದೆ, ಮದ್ದು ತಿನ್ನದ್ರಿಂದ ಬೇರೆ ಸೈಡ್ ಎಫೆಕ್ಟ್ಸ್ ಬಂದಿರ್ತದೆ, ಆರ್ ಎಲ್ಸ್ ಬೇರೆ ಆಲ್ಟರ್ನೇಟಿವ್ ಥೆರಪೀಸ್ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ವರ್ಕೌಟ್ ಆದ್ರೂ ಅದರ ಚೇಂಜ್ ಉಂಟಲ್ಲ, ದೇ ಆರ್ ನಾಟ್ ಬಿಂಗ್ ಏಬಲ್ ಟು ಸಸ್ಟೈನ್ ಇಟ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ಅದಕ್ಕೆ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಬಂದಾಗ ಸಿ ವಿ ಆಸ್ಕ್ ದೆಮ್, ಏನೆಲ್ಲ ಮೊದಲು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಕೇಳ್ತೇವೆ, ಯಾವ್ದನ್ನೆಲ್ಲ ತಗೊಂಡಿದ್ರೆ, ಅಲೋಪತಿಗೆ ಹೋಗಿದ್ದೀರಾ, ಆಯುರ್ವೇದಕ್ಕೆ ಹೋಗಿದ್ದೀರಾ, ಅಲ್ಲಿ ಏನ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಅಲ್ಲಿ ಏನಾದ್ರು ಕಾಂಟ್ರಾ ಇಂಡಿಕೇಶನ್ಸ್ ಹೇಳಿದಾರೋ ಅಥವಾ ಅಲ್ಲಿ ಏನಾದ್ರು ಹೇಳಿದಾರೋ ಅವರಿಗೆ ಮಾಡಬಾರ್ದು ಮಾಡಿ, ಸೊ ಅದು ನಮ್ಗೆ ಇಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕೆಲವೊಂದು ಕಾಂಪ್ಲಿಕೇಟೆಡ್ ಕಂಡೀಷನ್ಸ್ ಇದ್ದಾಗ ನಾವು ಹೇಳ್ತೇವೆ ಅವರಿಗೆ, ಸಿ ಯೋಗ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಫಾರ್ ಮೆಡಿಸಿನ್, ಬಟ್ ಇಟ್ ವಿಲ್ ಹೆಲ್ಪ್ ಯು ಟು ವರ್ಕ್ ಮೆಡಿಸಿನ್ ಫಾಸ್ಟರ್ ಆನ್ ಯುವರ್ ಬಾಡಿ. ಅಲ್ವಾ? ಬಿಕಾಸ್ ಸಿ ನಾವು ಯಾರಿಗೂ ಕೂಡ ಫೇಕ್ ಹೋಪ್ ಕೊಡಬಾರ್ದು ಅಲ್ವಾ? ರಾಂಗ್. ಯಾಕಂದ್ರೆ ಯೋಗದ ಮೇಲೆ ಫೇತ್ ಇರೋದೇ ಕಮ್ಮಿ. ನಾವ್ ಹೀಗೆ ಫೇಕ್ ಹೋಪ್ ಕೊಟ್ಟು ಇದ್ದ ಫೇತ್ ಅನ್ನು ಕಳಿಯುವಾಗೆ ಮಾಡಬಾರದು. ಅದು ನಾವೇ ನಮ್ಮ ಪ್ರೊಫೆಷನ್ ಗೆ ಚೂರಿ ಹಾಕಿದ್ದಾಗೆ ಬಿಸ್ನೆಸ್ ಆಗಿ ಬಿಡ್ತದೆ. ಒಬ್ಬ ಕ್ಲೈಂಟ್ ಬಂದಂತ ನಾವು ಪ್ಯಾನಿಕ್ ಆಗಿ ಬನ್ನಿ 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 ನಾವು ಮಾಡಿಸ್ತೇವೆ ಯೋಗ, ಹಾಗಾಗುದಿಲ್ಲ. ಸಮಾಧಾನ ಕೂತು ದೆನ್ ವಿ ಟಾಕ್ ಅಂಡ್ ಇಂಪಾರ್ಟೆಂಟ್ಲಿ ವಿ ಆಸ್ಕ್ ಫಾರ್ ರಿಪೋರ್ಟ್ಸ್. ಸೊ ಏನಾದ್ರು ರಿಪೋರ್ಟ್ಸ್ ಮಾಡಿದ್ದಾರೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಏನಿದೆ, ಏನಾದ್ರು ಸ್ಕ್ಯಾನಿಂಗ್ ಮಾಡಿಸಿದಾರ ಅಂತೆಲ್ಲ ಕೇಳಿ ನಾವು ತಗೊಳ್ತೇವೆ. ಇಫ್ ನಾಟ್, ನಾವು ಸಜೆಸ್ಟ್ ಮಾಡ್ತೇವೆ ಅವರಿಗೆ, ವಿ ಪ್ರಿಸ್ಕ್ರೈಬ್ ದೆಮ್ ಟು ಟೇಕ್ ಸಮ್ ಆಫ್ ದ ಟೆಸ್ಟ್ಸ್. ಸೊ ದಟ್ ಇಸ್ ದ ಥಿಂಗ್. ಓಕೆ, ಈಗ ಪರ್ಟಿಕ್ಯುಲರ್ಲಿ ಇಲ್ಲಿ ಬಂದು ನೀವು ಥೆರಪಿ ಸ್ಪೆಷಲಿಸ್ಟ್, ಸ್ಪೆಷಲಿ ಯೋಗ ಥೆರಪಿ ಸ್ಪೆಷಲಿಸ್ಟ್. ಈಗ ಥೆರಪಿ ಬರುವಾಗ ಲೈಕ್ ದೇರ್ ಇಸ್ ಅ ಕಂಡೀಷನ್ ಮೋಡ್ ಆಲ್ಸೋ ದೇರ್, ರೈಟ್? ಐದರ್ 1 to group or 1 to 1. ನಿಮ್ಮಲ್ಲಿ 1 to 1 ಆಕ್ಸೆಸ್ ಇದೆಯಾ? 1-on-1 ಕಲಿಬೋದಾ? ಕಲಿಬಹುದು. But again, do you have such kind of facility? Exactly. Of course. See, ನಮ್ಮ ಮೇನ್ ಅಪ್ರೋಚ್ ಅದೇ. ಸಿ, ನಮ್ಗೆ ಎಂಡ್ ಆಫ್ ದ ಡೇ ನಮ್ಮ ಕೈಯಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರಿಗೆ ಎಷ್ಟು ಹೀಲಿಂಗ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ನಮ್ಗೀಗ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವು 1-on-1 ಕೊಟ್ಟರೆ ನಮ್ಗೆ if you see it as a business ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಲ್ವಾ? ಬಿಕಾಸ್ ಎಫೋರ್ಡೇಬಲ್ ಇರುವುದಿಲ್ಲ. ನಾವು ಹೇಳಿದಷ್ಟು ಚಾರ್ಜಸ್ ಅವ್ರಿಗೆ ಕೊಡ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಹಾಗಂತ ನಾವು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ನಾವು ಅವರಿಗೆ ಹಠ ಮಾಡೋದಿಲ್ಲ. ಬಿಕಾಸ್ ಅವ್ರು ಹೀಲ್ ಆಗೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ ಸಚಿನ್, ನಾನು ನಿಮ್ಗೊಂದು ಹೇಳ್ತೇನೆ, ಇವೆಲ್ಲ ಉಂಟಲ್ಲ ಋಷಿ ಪರಂಪರೆಯಲ್ಲಿ ಬಂದ ವಿದ್ಯೆ, ಇದನ್ನ ನಾವು ಮಾರಾಟಕ್ಕೆ ಕೂರ್ಲಿಕ್ಕೆ ಆಗುದಿಲ್ಲ. ವರ್ಷಕ್ಕೆ 300,000 ಕಟ್ಟಿ ನೀವು ಯೋಗ ಮಾಡಿಸ್ತೇನೆ ಅಂತ ಹಾಗೆ ನಾವು ಹಾಗೆ ನಾವು ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋಗಬಾರ್ದು. ಬಂದವರನ್ನ ಚಂದ ಟ್ರೀಟ್ ಮಾಡಬೇಕು. ಸೊ 1-on-1 ಶುಡ್ ಬಿ ಡನ್. ಅಲ್ಲಿ ನಿಮ್ಗೆ ಆಪ್ಷನ್ ಉಂಟಂತ ಕೇಳಲಿಕ್ಕಿಲ್ಲ. ಯೋಗ ಥೆರಪಿ ಸೆಂಟರ್ ಅಂದ್ರೆ ಥೆರಪಿ ಪೇಷಂಟ್ ಅಂತ ಹೇಳಿ, ಆದ್ರೆ ಅಲ್ಲಿ 1-on-1 ಕೊಡ್ಬೇಕು ಅವ್ರಿಗೆ.
ಈಗ ನೀವು ಇದು ಹೇಳಿದ ಪ್ರಕಾರ ಈಗ ಈಗ ಯಾರೇ ಬರಲಿ ವಿತ್ ಎನಿ ಪ್ರಾಬ್ಲಮ್, ನೀವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಟೈಮ್ ಹೇಳ್ತೀರಾ ಅಥವಾ ಸ್ಪೆಸಿಫಿಕ್ ಟೈಮ್ ಯೋಗ ಥೆರಪಿ ಇದೆ? ಎಕ್ಸಾಂಪಲ್, ಒಬ್ಬ ಮೈಗ್ರೇನ್ ಇಂದ ಬಂದ್ರೆ ಅವನಿಗೊಂದು ಡಿಫ್ರೆಂಟ್ ಕೈಂಡ್ ಆಫ್ ಯೋಗ ವಿಲ್ ಬಿ ದೇರ್ ಫಾರ್ ಹಿಮ್, ಅಂಡ್ ವಿಲ್ ಯು ಪ್ರಾಮಿಸ್ ಹಿಮ್ ಆರ್ ಈಸ್ ಎನಿವನ್ ಕ್ಯಾನ್ ಪ್ರಾಮಿಸ್ ದಟ್ ಈ ಥೆರಪಿ ಮಾಡಿದ್ರೆ ನಿಮಗೆ ಇಷ್ಟು ತಿಂಗಳಾಗುತ್ತೆ? ಈಗ ನಿಮಗೆ ಕೆಲವು ಗೊತ್ತಿಲ್ಲ. ಸೊ ಹಂಗೆ ಏನಾದ್ರೂ ಕಂಡೀಷನ್ ಯೋಗ ಥೆರಪಿಯಲ್ಲಿ ಇದೆಯಾ, ಅಥವಾ ಅದು ಜಸ್ಟ್ ಯು ಪ್ರಾಕ್ಟೀಸ್ ಆಸ್ ಹಾರ್ಡ್ ಆಸ್ ಪಾಸಿಬಲ್, then it will disappear automatically? We can't measure. ಹಂಗಿದ್ ಏನಾದ್ರೂ ಇದೆಯಾ ನಿಮ್ಮಲ್ಲಿ? ಇದಕ್ಕೆ ಎರಡು ಆನ್ಸರ್ ಕೂಡ ಇದೆ, ಶಾಸ್ತ್ರೋಕ್ತವಾದಂತಹ ಆನ್ಸರ್ ಕೂಡ ಇದೆ, ಅಂಡ್ ಆಸ್ ಪರ್ ಮಾಡರ್ನ್ ರಿಸರ್ಚ್ ಸ್ಟಡೀಸ್ ಬಗ್ಗೆ ಆನ್ಸರ್ ಅನ್ನ ಕೊಡ್ಬೋದು. ಶಾಸ್ತ್ರವನ್ನ ಓದ್ಲಿಕ್ಕೆ ಹೋದ್ರೆ ಅಬ್ಧಾದೂರ್ವಂ ಅಂದ್ರೆ 1 ವರ್ಷದಲ್ಲಿ ನಿಂಗೆ ಯೋಗ ಸಾಧನೆ ಮಾಡಿ ಅಥವಾ ಆಸನಗಳಲ್ಲಿ ನೀನು ಸಾಧನೆಯನ್ನ ಪಡಿಬಹುದು, ಹೀಗೆಲ್ಲ ಒಂದಷ್ಟು ಟೈಮ್ ಲೈನ್ ಗಳನ್ನ ಕೊಟ್ಟಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಮಾಡರ್ನ್ ರಿಸರ್ಚ್, they have seen that it will take minimum 3 months. Okay, ಯಾವುದೇ ಒಂದು ಯೋಗ ಥೆರಪಿ ಯಾವುದೇ ಒಂದು ಕಂಡೀಷನ್ ಗೆ ವರ್ಕೌಟ್ ಆಗ್ಬೇಕಂತ ಹೇಳಿ ಆದ್ರೆ ಇಟ್ ವಿಲ್ ಟೇಕ್ ಮಿನಿಮಮ್ ಆಫ್ 3 months average for any kind of correct. ಸೊ ಅದನ್ನ ನಾವು ಅವರಿಗೆ ಫಸ್ಟ್ ಗೆ ಹೇಳಿ ಬಿಡ್ತೇವೆ, ನಮ್ಗೆ ವಿ ಕೆನಾಟ್ ಸೆಟ್ ಯು ಅ ಟೈಮ್ ಲೈನ್. ನೀವು ಬನ್ನಿ ನಾಳ್ದು ಡಿಸೆಂಬರ್ 4ನೇ ತಾರೀಕು ನೀವು ಹುಷಾರಾಗಿ ಹೋಗ್ತೀರಿ, ಹಾಗಾಗುದಿಲ್ಲ. ಅದ್ರ ಬೇಗನೂ ಆಗಬಹುದು. It depends on the person, his body or their body condition. But on an average ಹೇಳ್ಬೇಕಂದ್ರೆ ಒಂದು 3 months continuous ಆಗಿ ಪ್ರಾಕ್ಟೀಸ್ ಮಾಡಿದ್ರೆ if he follow the real thing, ಯಾಕಂದ್ರೆ ಥೆರಪಿಯಲ್ಲಿ ನೀವು ಹೇಳ್ಕೊಡೋದೊಂದು ಅವ್ರು ಇನ್ನೊಂತರ ಮಾಡಿದ್ರೆ might varies, but if they follow 90 or 95% what exactly you are teaching, might be the chances of recovering 3 months. ಅದನ್ನ ನಾವೇನಂತ ಹೇಳ್ತೇವೆ ಗೊತ್ತಾ, ನಾವು ರಿಕವರಿ ಅಂತ ಅವರಿಗೆ ಮತ್ತೆ ಪುನಃ ಫಾಲ್ಸ್ ಅಪ್ ಕೊಡುದಿಲ್ಲ, ನಾವು ಹೇಳ್ತೇವೆ ಯು ಕ್ಯಾನ್ ಫೀಲ್ ದ ಚೇಂಜಸ್ ಅಂತ ಹೇಳ್ತೇವೆ. ಸೊ ಅದು ಆಬ್ವಿಯಸ್ಲಿ ಯೋಗಕ್ಕಷ್ಟು ಶಕ್ತಿ ಇದೆ, ಅಂಡ್ ವಿ ಹ್ಯಾವ್ ಸೀನ್ ಲೈವ್ ಆಗಿ ನೋಡಿದ್ದೇವೆ. ಸೊ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂಡ್ ಜನರಲ್ ಸ್ಟಡಿ ವಿ ಆರ್ ಗಿವಿಂಗ್ ಸಚ್ ಅನ್ ಆನ್ಸರ್. ಸೊ ಹಾಗಾದ್ರೆ ಈಗ ನನಗೆ ನೀವು ಒಂದು 2-3 ಯೋಗ ಥೆರಪಿ ಬೇಸಿಕ್ ಅಂಡ್ ಸಿಂಪಲ್ ನನಗೆ ಹೇಳ್ಕೊಡ್ಬೇಕು. ಲೆಟ್ ಮಿ ಟ್ರೈ ಅಂಡ್ ಐ ವಿಲ್ ಫೀಲ್ ಇಟ್ ಅಂಡ್ ದೆನ್ ನೋಡುವ ಅದು ಯಾವ ತರ ಒಂದು. ನಾನು ನಿಮ್ಗೆ ಸಣ್ಣ ಕರೆಕ್ಷನ್ ಮಾಡಲ ನಿಮ್ ಕ್ವಶನ್ ಅಲ್ಲಿ, ಬೇಜಾರ್ ಮಾಡ್ತೀನಿ. ಇಲ್ಲ, ನೋ ಪ್ರಾಬ್ಲಮ್. ಏನ್ ಗೊತ್ತಾ, ಯೋಗ ಥೆರಪಿ ಅಂತ ಬಂದ ಕೂಡಲೇ ಅಗೇನ್ ಇಟ್ಸ್ ಅ ಗೌಪ್ಯ ಅಲ್ವಾ. ಹೆಣ್ಮಕ್ಳು ಹೇಗೆ ಅಕ್ಕಿಯ ಡಬ್ಬಿಯೊಳಗೆ ದುಡ್ಡಿಡ್ತಾರೋ ಹಾಗೆ ಯೋಗ ಥೆರಪಿ ಕೂಡ ಅಲ್ಲಿ ಗುರುಗಳು ಮತ್ತೆ ಶಿಷ್ಯನಿಗೆ ಬಿಟ್ರೆ ಬೇರೆ ಸಂಬಂಧ ಇರಬಾರ್ದು ಅಲ್ಲ. ಸೊ ನಾವು ಕ್ಯಾಮ್ರಾ ಮುಚ್ಚಿ ಮಾಡ್ಬೇಕಾಗ್ತದೆ. ಸೊ ಆ ತರದ್ದು ಬೇಡ. ನಾವೊಂದು 2ರಿಂದ 3 ಪ್ರಾಕ್ಟೀಸ್ ಜನರಿಗೆ ಅಂದ್ರೆ ಲೈಕ್ ಡೆಸ್ಕ್ ಜಾಬ್ ಇರುವವರು ಅವರೇ ತುಂಬಾ ಯೋಗ ಥೆರಪಿಗೆ ಬರ್ತಾ ಇದ್ದಾರೆ ಈಗಿನ ಟೈಮ್ ಅಲ್ಲಿ. ಅವರಿಗೆ ಮೈನ್ ಲಂಬಾರ್ ಇಶ್ಯೂಸ್ ಆಗಿರ್ಬೋದು, ಸರ್ವೈಕಲ್ ಇಶ್ಯೂಸ್ ಆಗಿರ್ಬೋದು, ಅವರಿಗೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಸೊ ಅವ್ರು ಡೆಸ್ಕ್ ಅಲ್ಲಿ ಕೂತು ಹೇಗೆ ಸ್ಟ್ರೆಸ್ ಫ್ರೀ ಸ್ವಲ್ಪ ಬಾಡಿ ಸ್ಟ್ರೆಚ್ ಅನ್ನು ಹೇಗೆ ಮಾಡ್ಕೊಳ್ಬಹುದು ವಿತ್ ಹೆಲ್ಪ್ ಆಫ್ ಯೋಗ ಡೈಲಿ ಆಕ್ಟಿವಿಟೀಸ್ ಮಧ್ಯದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ, ನಿಮ್ಮ ಮುಖಾಂತರ ಅವ್ರು ಕರೀಲಿ. ಫಾರ್ ಶೂರ್, ಡೆಫಿನೆಟ್ಲಿ ನಾನು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಬಿಕಾಸ್ ಐ ಆಮ್ ಆಲ್ಸೋ techie guy, so I need a few simple type of yoga. So yeah, sure. Let's go ಬನ್ನಿ. ಓಕೆ ಸಚಿನ್ರ, ನಾವು ಆಗ ಹೇಳಿದ್ದೆ ನಿಮ್ಗೆ ಒಂದಷ್ಟು ಪ್ರಾಕ್ಟೀಸ್ ನೀವು ಹೇಳಿಕೊಡಿ, ಸೊ ನಾವು ಯೂಸರ್ಸಿಗೂ ನೋಡುವವರಿಗೂ ಹೆಲ್ಪ್ ಆಗ್ತದೆ. ಸೊ ಎಲ್ಲವನ್ನ ನಾವು ಮಾಡ್ಲಿಕ್ಕೆ ಆಗುತ್ತೆ, ಬಟ್ ನಾರ್ಮಲ್ ಸಿನಾರಿಯೋ ಅಲ್ಲಿ ಎಲ್ಲರೂ ಡೆಸ್ಕ್ ಜಾಬ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಇದು ಸಮಯ ಸಾಕಾಗಲ್ಲ. ಅದೇ ಬಟ್ ವಿತ್ ಇನ್ ಎ ಟೈಮ್ ಪೀರಿಯಡ್ ಅಲ್ಲಿ ನಾವು 3 or 4 whatever ನಾವು ಫೋಕಸ್ ಮಾಡ್ತಿರೋದು ಡೆಸ್ಕ್ ಅಲ್ಲಿ ಕೂತು ಜಾಬ್ ಮಾಡೋರು ಅಥವಾ ಐಡಲ್ ಆಗಿ ಕೂತು ಕೆಲಸ ಮಾಡುವವರು. ಸೊ ಐಡಲ್ ಆಗಿ ಕೂತು ಕೆಲಸ ಮಾಡೋರಿಗೆ ಇಫ್ ದೇ ಹ್ಯಾವ್ ನೋ ಆಪ್ಷನ್, ಇನ್ ಕ್ಲಾಸಿಗೆ ಬರುವಷ್ಟು ಅವರು ಟ್ರ್ಯಾಪ್ ಆಗಿದ್ದಾರೆ, ಕ್ಲಾಸಿಗೆ ಬಾರದಷ್ಟು ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳಿದ್ರೆ, ಸೊ ಈ 3 ಪ್ರಾಕ್ಟೀಸಸ್ ಅನ್ನ ಮಾಡಬಹುದು. ಇಟ್ ಇನ್ಕ್ಲೂಡ್ಸ್ 2 ಆಸನಾಸ್, ವೆರಿ ಸಿಂಪಲ್ ಆಸನಾಸ್, ಒಂದು ಪ್ರಾಣಾಯಾಮ, ವೆರಿ ಸಿಂಪಲ್ ಪ್ರಾಣಾಯಾಮ. ಓಕೆ, ಫಸ್ಟ್ ಒನ್ ಇಸ್ ಕಾಲ್ಡ್ as ತಾಡಾಸನ ಇನ್ ಸಿಟ್ಟಿಂಗ್ ಪೋಸ್ಚರ್. ತಾಡಾಸನ ವೇರಿಯೇಷನ್ ಆಫ್ ತಾಡಾಸನ ಅಂತ ಹೇಳಿ. ವೆರಿ ಸಿಂಪಲ್. ನೀವು ಡೆಸ್ಕ್ ಅಲ್ಲಿ ಕೂತಿದ್ದೀರ ಅಂತ ಅನ್ಕೊಳ್ಳಿ. ನಾವೀಗ ಚೇರ್ ಅಲ್ಲಿ ಇಲ್ಲ, ನೆಲದಲ್ಲಿ ಕೂತಿದ್ದು, ಬಟ್ ಹೀಗೆ ಡೆಸ್ಕ್ ಅಲ್ಲಿ ಕೂತಿದ್ದೀರ ಅಂತ ಅನ್ಕೊಳ್ಳಿ. ಕಾಲ್ ಕೆಳಗೆ ಹಾಕಿ ಪೂರ್ತಿ ನಿಮ್ಮ ಫೂಟ್ ಅನ್ನು ನೆಲದಲ್ಲಿ ಇಡಬೇಕು, ಆರ್ ಎಲ್ ಸಿಟ್ ಲೈಕ್ ದಿಸ್ ಇಫ್ ಯು ಹ್ಯಾವ್ ಪ್ರೊವಿಷನ್. ಇನ್ಹೇಲಿಂಗ್ ಯು ಹ್ಯಾವ್ ಟು ಲಿಫ್ಟ್ ಯುವರ್ ಸ್ಟ್ರೆಚ್ ಯುವರ್ ಆರ್ಮ್ಸ್ ಅಂಡ್ ಲಿಫ್ಟ್ ಯುವರ್ ಹ್ಯಾಂಡ್ಸ್ ಅಪ್. ಕೈಯನ್ನು ಸ್ಟ್ರೆಚ್ ಮಾಡ್ತಾ ತಲೆಯನ್ನ ಕೂಡ ಕೈಯೊಟ್ಟಿಗೆ ಮೇಲಕ್ಕೆ ಎತ್ತಬೇಕು. ಓಕೆ, ಮೇಲೆ ಏನ್ ಮಾಡ್ಬೇಕು, ಬೆರಳನ್ನ ಇಂಟರ್ಲಾಕ್ ಮಾಡ್ತೀರಾ, ಅಲ್ಲೇ ಉಲ್ಟಾ ತಿರುಗಿಸ್ತೀರಾ. ಸೊ ಈಗ ಟರ್ನ್ ಮಾಡಿದಾಗ ಏನಾಗ್ತದೆ, ವಿಲ್ ಫೀಲ್ ದಟ್ ಯುವರ್ ಚೆಸ್ಟ್ ಇಸ್ ಕಮಿಂಗ್ ಔಟ್ ಅಂಡ್ ಯುವರ್ ಬ್ಯಾಕ್ ಇಸ್ ಕಂಪ್ಲೀಟ್ಲಿ ಸ್ಟ್ರೆಚ್ಡ್. ಇಲ್ಲೇ ಮೇಲ್ ನೋಡ್ಬೇಕು, 5 ಬ್ರೀದಿಂಗ್ಸ್ ಮಾಡಬೇಕು. 5 ಬ್ರೀದಿಂಗ್ಸ್ ಮಾಡ್ತಾ ಎವ್ರಿ ಇನ್ಹೇಲ್ ಮಾಡ್ತಾ ಕೈಯನ್ನು ಪೂರ್ತಿ ಸ್ಟ್ರೆಚ್ ಮಾಡಬೇಕು. ಯೂಶುವಲಿ ನಿಮ್ಗೆ ಫಸ್ಟಿಗೆ ಸ್ವಲ್ಪ ಸ್ಟ್ರೆಚ್ ಪೇನ್ ಆಗ್ತದೆ, ಆಗ ಕಣ್ಣು ಮುಚ್ಚಬಹುದು, ಆರ್ ಎಲ್ಸ್ ಯು ಆರ್ ಸಪೋಸ್ ಟು ಕೀಪ್ ಯುವರ್ ಐಸ್ ಓಪನ್. Exhale after 5 breathings. Exhale ಮಾಡ್ತಾ bring the hands down, keep it back on the knee joints. Okay, 5 time ಅಲ್ಲಿ inhale and exhale ಮಾಡಬೇಕು. Okay, breathing is very important. So ಇದನ್ನ 5 times repeat ಮಾಡಿದ್ರೆ ತುಂಬಾ ಒಳ್ಳೆಯದು. Okay, ಕೂತಲ್ಲಿ ಹೆಚ್ಚೇನದಕ್ಕೆ ಸಂಗತಿ ಮಾಡ್ಲಿಕ್ಕಿಲ್ಲ. Okay, ಮಾಡುವ ಒಟ್ಟಿಗೆ ಎಸ್ ಬೆನ್ನು ನೇರ ಇಟ್ಕೊಳ್ಳಿ, ನಿಮ್ಮ ದೃಷ್ಟಿ ಒಂದು ಕಡೆಗೆ ಲಾಕ್ ಮಾಡಿಕೊಳ್ಳಿ.
ಕೈನ ಹೊರಗೆ ತಗೊಂಬನ್ನಿ. ಇನ್ಹೇಲಿಂಗ್, ಸ್ಟ್ರೆಚ್ ದ ಆರ್ಮ್ಸ್, ಲಿಫ್ಟ್ ದ ಹೆಡ್ ಅಪ್, ಇಂಟರ್ಲಾಕ್ ಮಾಡಿ ಫಿಂಗರ್ಸ್ ಅನ್ನ, ಟರ್ನ್ ದ ಫಿಂಗರ್ಸ್ ಅಪ್ಸೈಡ್ ಡೌನ್, ಸ್ಟೇ ದೇರ್, 5 ಬ್ರೀದಿಂಗ್ಸ್ ಹಿಯರ್. 1, ಇನ್ಹೇಲ್ ಮಾಡ್ತಾ ಪೂರ್ತಿ ಕೈ ಸ್ಟ್ರೆಚ್ ಮಾಡ್ಲಿಕ್ಕೆ ಪ್ರಯತ್ನ. 2, 3, 4, 5. ಎಕ್ಸೇಲಿಂಗ್, ಬ್ರಿಂಗ್ ದ ಹ್ಯಾಂಡ್ಸ್ ಡೌನ್, ತಲೆ ಕೂಡ ಕೆಳಗೆ, ವಾಪಸ್ ಬ್ಯಾಕ್ ಟು ದ ನೀ ಜಾಯಿಂಟ್ಸ್. ದೃಷ್ಟಿ ಮೊದಲೆಲ್ಲಿತ್ತು ಅಲ್ಲೇ ಲಾಕ್ ಮಾಡಿ. ಸ್ಲೋಲಿ ಕ್ಲೋಸ್ ಯುವರ್ ಐಸ್ ಅಂಡ್ ದೆನ್ ಓಪನ್ ಯುವರ್ ಐಸ್. ಸೊ ಇದನ್ನ 5 ಟೈಮ್ಸ್ ರಿಪೀಟ್ ಮಾಡಿದ್ರೆ Okay. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೇರ್. Oh my God. ಅವರ ಬ್ಯಾಕ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತದೆ. ಸೀರಿಯಸ್ಲಿ ಗಾಡ್, ನನಗೆ ಇಲ್ಲಿ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯ್ತು ನನಗೆ. Exactly. ಸ್ಟ್ರೆಚ್ ಒಂಥರ ಈಗ ಹಾ. ಮೈ ಮುರಿ ತಗೊಳ್ತಾರಲ್ಲ ಹೀಗೆಲ್ಲ ಮಾಡಿ. ಬಿಕಾಸ್ ನಾನು ಹೇಳಿದೆ ನಿಮ್ಮ ತಲೆ ಸ್ಟ್ರೆಸ್ ಬಾಡಿ ಅಲ್ಲಿ ಅಡಿಗೆ ಗೊತ್ತಿರ್ತದೆ. ಸೊ ವೆನ್ ಯು ಡೂ ಸರ್ಟನ್ ಸ್ಟ್ರೆಚಸ್ ಅಲ್ವಾ, ಅದೆಲ್ಲ ರಿಲೀಸ್ ಆಗ್ತದೆ. ರಿಲೀಸ್ ಆಗೋದು ನಿಮಗೆ ಫೀಲ್ ಆಗ್ತದೆ. ದಟ್ ಇಸ್ ವಾಟ್ ಯು ಆರ್ ಫೀಲಿಂಗ್ ನಾವು. ಓಕೆ, ಸೊ ನೆಕ್ಸ್ಟ್ ಈಗ ನಾವು ಬ್ಯಾಕ್ ಇಶ್ಯೂಸ್ ಅನ್ನ ಅಡ್ರೆಸ್ ಮಾಡಿದ್ವಿ. ಮತ್ತೆ ಕೆಲವರಿಗೆ ಮೇನ್ ಆಗಿ ಇಶ್ಯೂಸ್ ಬರೋದು ಸರ್ವೈಕಲ್, ಅಂದ್ರೆ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುವಂತ. ಸೊ ಅದಕ್ಕೆ ನಾವು ಇಲ್ಲಿ ಪ್ರಾಕ್ಟೀಸ್ ಅಂತ ಕಾಲೇಜ್ ಬ್ರಹ್ಮ ಮುದ್ರ. ಓಕೆ, ಸೊ ಕಣ್ಣು ಮುಚ್ಚೋದು, ಇಲ್ಲಿ ಇನ್ಹೇಲ್ ಫುಲ್ಲಿ, ಎಕ್ಸೇಲ್ ಮಾಡ್ತಾ ಯು ಹ್ಯಾವ್ ಟು ರೊಟೇಟ್ ಯುವರ್ ಹೆಡ್. ತಲೆ ಮಾತ್ರ, ನಿಮ್ಮ ಚೆಸ್ಟ್ ತಿರುಗಬಾರ್ದು, ಸೊಂಟ ತಿರುಗಬಾರ್ದು, ಓನ್ಲಿ ಯುವರ್ ಹೆಡ್ ಶುಡ್ ರೊಟೇಟ್. ಉಸಿರು ಎಲ್ಲಿ ಖಾಲಿ ಆಗ್ತದೋ ಅಲ್ಲಿ ತನಕ ರೊಟೇಟ್ ಮಾಡುದು. ಯು ಹ್ಯಾವ್ ಟು ಸ್ಟೇ ದೇರ್ ಒನ್ಸ್ ದ ಬ್ರೆತ್ ಇಸ್ ಎಂಪ್ಟಿ. ಅದೇ ಪೊಸಿಷನ್ ಅಲ್ಲಿ 5 ಬ್ರೀದಿಂಗ್ಸ್ ಮಾಡಿ. ಓಕೆ, ಆಫ್ಟರ್ ದಟ್ ವಾಟ್ ಯು ವಿಲ್ ಡು ಆಫ್ಟರ್ 5 ಬ್ರೀದಿಂಗ್ಸ್, ವಿಲ್ ಇನ್ಹೇಲಿಂಗ್ ಟರ್ನ್ ಫ್ರಂಟ್, ಎಕ್ಸೇಲಿಂಗ್ ಸೇಮ್ ಪ್ರೊಸೀಜರ್ ಟು ದ ಲೆಫ್ಟ್ ಸೈಡ್. ಓಕೆ, ಓಕೆ, ಉಸಿರು ಖಾಲಿ ಆಗೋ ತನಕ ರೊಟೇಟ್ ಮಾಡುದು. ಸ್ಟೇ ವೇರ್ ದ ಬ್ರೆತ್ ಎಂಡ್ಸ್, ಬ್ರೀತ್ ದೇರ್ ಫಾರ್ 5 ಟೈಮ್ಸ್, ಫೋಕಸಿಂಗ್ ಆಲ್ ಎಟ್ ಯುವರ್ ನೆಕ್. ಇದಾದ ನಂತರ ಇನ್ಹೇಲಿಂಗ್ ಟರ್ನ್ ಫ್ರಂಟ್, ಎಕ್ಸೇಲಿಂಗ್ ತಲೆಯನ್ನ ಎದುರು ಬಾಗಿಸ್ಬೇಕು. ಓಕೆ, ಆಸ್ ಇಫ್ ಯು ಆರ್ ಟ್ರೈಂಗ್ ಟು ಟಚ್ ದ ಚಿನ್ ಟು ದ ಚೆಸ್ಟ್. ಓಕೆ, ಇಲ್ಲೇ 5 ಬ್ರೀದಿಂಗ್ಸ್ ಮಾಡುದು. ಆಫ್ಟರ್ ದಟ್ ಇನ್ಹೇಲಿಂಗ್ ಪೂರ್ತಿ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ತಲೆ. ಓಕೆ, Once the breath is full, 5 breathings. After 5 breathings, exhaling, come back to step number 1. Slowly open your eyes. ಸೊ 1, 2, 3, 4, 4. 5 time exhale. Inhale, breathing. Okay. ಇದನ್ನ ಮಾಡಿ. Sure. It's called as ಬ್ರಹ್ಮ ಮುದ್ರ. ಓಕೆ, ನೀವು ಒಂದೆರಡು ಸೈಡ್ ಟ್ರೈ ಮಾಡಿ, ಲೆಫ್ಟ್ ಅಂಡ್ ರೈಟ್ ಟ್ರೈ ಮಾಡಿ. Okay. ಓಕೆ, ನಾನು ಹೇಳ್ತೇನೆ, I'll guide you. Sure. Keep the hands on the knee joints. Knee joints ಮೇಲೆ ಹಿಡ್ಕೊಳ್ಳಿ. Like this. Okay. Inhale, ಕಣ್ಣು ಮುಚ್ಚಿ. Inhale fully. Exhaling, just rotate your head to the right. Exhale ಮಾಡ್ತಾ rotate ಮಾಡ್ತಾ ಬನ್ನಿ. Where the breath ends, stay there. 5 breathings. 1. Deep ಆಗಿ inhale, exhale ಮಾಡಬೇಕು. That is very very important. 2. ಎಲ್ಲೂ ಉಸಿರಾಟ ಹಿಡ್ಕೊಳ್ಬೇಡಿ. 3. 4. 5. Fantastic. Inhaling, turn front. ಕಣ್ಣು ಮುಚ್ಚಿ ಇರಲಿ. ಮೇನ್ ಪೊಸಿಷನ್ ಬಂದ ನಂತರ ಎಕ್ಸೇಲಿಂಗ್ ಲೆಫ್ಟ್ ಸೈಡ್ ಟರ್ನ್ ಮಾಡಿ ಕುತ್ತಿಗೆನ. ಸ್ಟೇ ದೇರ್. 5 ಬ್ರೀದಿಂಗ್ಸ್ ಮಾಡೋ ಚೆನ್ನಾಗಿ. 1. ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಕುತ್ತಿಗೆ ಭಾಗದಲ್ಲಿದ್ರೆ ತುಂಬಾ ಒಳ್ಳೆ ಎಫೆಕ್ಟ್ ನಿಮಗೆ ಸಿಗ್ತದೆ. 4 and 5. Inhaling, turn front. Exhaling, ತಲೆನ ಮುಂದಾಗಿ ಬಾಗಿಸಿ. ನಿಮ್ಮ ಬ್ಯಾಕ್ ಆಫ್ ದ ನೆಕ್ ಅಲ್ಲಿ ಪೂರ್ತಿ ಸ್ಟ್ರೆಚ್ ಅನ್ನ ಫೀಲ್ ಮಾಡಿಕೊಳ್ಳಿ. ಎಕ್ಸ್ಟ್ರೀಮ್ ಪೊಸಿಷನ್ ರೀಚ್ ಆದ ನಂತರ 5 ಬ್ರೀದಿಂಗ್ಸ್ ಮಾಡಬೇಕು. 1. ಸೊ ಯು ಶುಡ್ ಫೀಲ್ ದ ಸ್ಟ್ರೆಚ್ ಅಟ್ ಯುವರ್ ಬ್ಯಾಕ್. ಸೊ ಈ ಕುತ್ತಿಗೆ ಹಿಂಭಾಗದಲ್ಲಿ ಸ್ಟ್ರೆಚ್ ಫೀಲ್ ಆಗ್ತಾ ಉಂಟು ಅಂತ ಹೇಳಿ ಆದರೆ ಯು ಆರ್ ಟ್ರೈಂಗ್ ಟು ಗಿವ್ ಇಟ್ ಅ ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್. ಓಕೆ, ಇನ್ಹೇಲಿಂಗ್ ಕಮ್ ಅಪ್, ಪೂರ್ತಿ ಹಿಂದಕ್ಕೆ ಬಾಗಿಸಿ. ಶ್ವಾಸ ಪೂರ್ತಿ ಲಂಗ್ಸ್ ಫಿಲ್ ಆಗೋ ತನಕ. ಒನ್ಸ್ ಯು ರೀಚ್ ದ ಮ್ಯಾಕ್ಸಿಮಮ್ ಸ್ಟ್ರೆಚ್, ಸ್ಟೇ ದೇರ್. 5 ಬ್ರೀದಿಂಗ್ಸ್. 1, 2. Deep inhalation and exhalation is very very important so that you reach every pores and every portion of your body. After 5 breathings, exhaling, come down, back to step number 1. This is called as Brahma Mudra. ಯಾಕೆ ಬ್ರಹ್ಮ ಮುದ್ರ ಹೇಳಿದಂತ ಗೊತ್ತಾಯ್ತಾ ನಿಮ್ಗೆ? ಬ್ರಹ್ಮನ 4 ಮುಖವನ್ನ ರೆಪ್ರೆಸೆಂಟ್ ಮಾಡಿದ ಹಾಗೆ. Amazing. Okay.
ಸೊ ಇನ್ನೊಂದು ಪ್ರಾಣಾಯಾಮ. Yeah, sure, sure. ದಿಸ್ ಇಸ್ ವೆರಿ This ವೆರಿ is my ವೆರಿ favorite. ವೆರಿ ಇಂಪಾರ್ಟೆಂಟ್. ಸೊ ಎರಡು ಆಸನ ಅಂದ್ರೆ ಎರಡು ಬಾಡಿ ಪೋಸ್ಚರ್ ರಿಲೇಟೆಡ್ ಎಕ್ಸಸೈಸ್ ಅಲ್ಲ ಯೋಗನ ನಾವು ಅಭ್ಯಾಸ ಮಾಡಿದ್ವಿ. Okay. ಸೊ ಈಗ ಒಂದು ಪ್ರಾಣಾಯಾಮ. ಓಕೆ, ಸೊ ಪ್ರಾಣಾಯಾಮದಲ್ಲಿ ಅಷ್ಟಕುಂಭಕ ಅಂತ 8 ಬೇರೆ ಬೇರೆ ತರಹದ ಪ್ರಾಣಾಯಾಮಗಳೆಲ್ಲ ಇದೆ. ಸೊ ಅದನ್ನೆಲ್ಲ ನಮಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. Correct. ಸೊ ಒಂದು ಸಿಂಪಲ್ ಆದಂತಹ ಪ್ರಾಣಾಯಾಮ ಏನ್ ಮಾಡಬಹುದು ಅಂತ ಕೇಳಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಬ್ರಾಹ್ಮರಿ. Brahmari. ಸೊ ಅದನ್ನ ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಕೈಯನ್ನ ಖಾಲಿ ಹೀಗೆ, ಇದಕ್ಕೆ ಚಿನ್ಮಯ ಮುದ್ರಾ ಅಥವಾ ಚಿನ್ ಮುದ್ರಾ ಅಂತ ಹೇಳ್ತಾರೆ. ಸೊ ಇದನ್ನ ಈ ರೀತಿಯಾಗಿ ಯು ಕ್ಯಾನ್ ಕೀಪ್ ಇಟ್ ಆನ್ ದ ಡೆಸ್ಕ್ ಆರ್ ಆನ್ ಯೋರ್ ನೀ ಜಾಯಿಂಟ್ಸ್. ಅದನ್ನ ಹಿಡ್ಕೊಂಡು ಯು ವಿಲ್ ಇನ್ಹೇಲ್ ಫುಲ್ಲಿ, ಎಕ್ಸೇಲ್ ಮಾಡ್ತೆ ಹ್ಯಾವ್ ಟು ಪ್ರೊಡ್ಯೂಸ್ ಅ ಹಮ್ಮಿಂಗ್ ಸೌಂಡ್, ದುಂಬಿಯ ಶಬ್ದವನ್ನ ಮಾಡ್ಬೇಕು. Okay. ಹೀಗೆ ಯು ಹ್ಯಾವ್ ಟು ಪ್ರೊಡ್ಯೂಸ್ ದ ಹಮ್ಮಿಂಗ್ ಸೌಂಡ್. Sure. ಇದು ಮಾಡುವಾಗ ಏನ್ ಮಾಡಬೇಕು? ಸಿ, ಯು ಹ್ಯಾವ್ ಟು ಲಿಸನ್ ಟು ದ ಸೌಂಡ್. ಒಂದು Okay. ಫೋಕಸ್ ಆನ್ ಯರ್ ಥರ್ಡ್ ಐ. ಇಲ್ಲಿ ನಮ್ಮ ಥರ್ಡ್ ಐ ಆಜ್ಞಾ ಚಕ್ರ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ನಾವು ಫೋಕಸ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ Okay. ಇದನ್ನ 8 ರೌಂಡ್ಸ್ ಆರ್ 12 ರೌಂಡ್ಸ್ ಮಾಡಿದ್ರೆ Okay. ಇನ್ಸ್ಟಂಟ್ ವಿಲ್ ಫೀಲ್ ಕೈಂಡ್ ಆಫ್ ಕೂಲ್ ಡೌನ್. Okay. ಅಂದ್ರೆ ಸಿಸ್ಟಮ್ ಅನ್ನ ಒಮ್ಮೆಲೆ ಕೂಲ್ ಮಾಡಿದ ಹಾಗೆ. Okay. ಸೊ ಇದನ್ನ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿದೆ. ಇದರ್ ಕೀಪಿಂಗ್ ಇನ್ ದ ಹ್ಯಾಂಡ್ಸ್ ಇನ್ ಚಿನ್ ಮುದ್ರಾ ಅವ್ರ ಷಣ್ಮುಖಿ ಮುದ್ರಾ ಅಂತ. ಸೊ ಈ ಫಸ್ಟ್ 4 ಫಿಂಗರ್ಸ್ ಅನ್ನ ಮುಖಕ್ಕೆ ಹೀಗೆ ಕವರ್ ಮಾಡಿಕೊಳ್ಳಿ. Okay. ದೆನ್ ಯುವರ್ ಥಂಬ್ ವಿಚ್ ಇಸ್ ಫ್ರೀ, ಯು ಹ್ಯಾವ್ ಟು ಪ್ಲೇಸ್ ಇಟ್ ಆನ್ ಯುವರ್ ಇಯರ್ಸ್. ನಿಮ್ಮ Okay. ಕಿವಿಯನ್ನ ಮುಚ್ಕೊಳ್ಬೇಕು ಆ ತಂಬಲ್ಲಿ. Okay. ಜಾಸ್ತಿ ಒತ್ತಿ ಹಿಡಿಯುವುದಲ್ಲ. Okay. Like this. ಜಸ್ಟ್ ಟಚ್ ಅಲ್ಲಿ ಆ ಕಿವಿ ಕ್ಲೋಸ್ ಆಗಿ. Okay. Then you will inhale fully, exhaling the same procedure. After 8 rounds or 12 rounds, you release the hands back. Just feel the silence. ಒಂದು ಬೇರೆ ತರದ ಸೈಲೆನ್ಸ್ ನಿಮ್ಮೊಳಗೆ ಬರ್ತದೆ. Okay. A feeling of void. Okay. So basically, we need to focus here, even Yeah. in this case as well. Yeah. Like while holding Yeah, this, yeah. we have to focus on this. Ah. Even if we keep our hand like this, Yeah, this also, we need to focus. In See, both the case, we have to this focus allows this you to listen to the inner sound inner more. sounds very deeply. ಇದು ಅಂದ್ರೆ ಜಸ್ಟ್ ಇಫ್ ಯು ಆರ್ ಬಿಗಿನರ್, It's like open. ಕೆಲವರಿಗೆ ಈ ತುಂಬಾ ಆಂಗ್ಸೈಟಿ ಇಶ್ಯೂಸ್ ಇದ್ದವರಿಗೆ ಅಥವಾ ಸ್ವಲ್ಪ ಡಿಪ್ರೆಷನ್ ಇಶ್ಯೂಸ್ ಇದ್ದವರಿಗೆ ಇಫ್ ದೇ ಕ್ಲೋಸ್ ದೇರ್ ಐಸ್ ಅಲ್ಲ, ದೇ ವಿಲ್ ಫೀಲ್ ಅಫ್ರೇಡ್. ಅವ್ರಿಗೆ ಭಯ ಆಗುತ್ತೆ. Okay. ಅವ್ರಿಗೆ ಏನೋ ವಿಜುವಲ್ಸ್ They'll see dark. ಅಲ್ಲ, ಅವ್ರಿಗೆ ಏನೋ ವಿಜುವಲ್ಸ್ ಬರುತ್ತೆ, ಅಲ್ಲಿ ಏನೋ ಬಂದು ಅವ್ರಿಗೆ ಪ್ರಹಾರ ಮಾಡಿದಾಗ ಏನೋ ಒಂದು ಕಾಣುತ್ತೆ ಅವ್ರಿಗೆ. ಸೊ ಅವ್ರಿಗೆ ಹಿಡ್ಕೊಳ್ಳಿಕ್ ಆಗಲ್ಲ. ಸೊ ಅಂತ ಆಗ ಟೈಮಲ್ಲಿ ಜಸ್ಟ್ ಹೀಗೆ ಕಣ್ಣನ್ನ ಅಟ್ಲೀಸ್ಟ್ ಅವ್ರಿಗೆ ಭಯ ಆದ್ರೆ ಕಣ್ಣು ಓಪನ್ ಮಾಡ್ತಾರೆ. ಸೊ ಇದನ್ನ ಕಂಟಿನ್ಯೂ. ಸೊ Can I ನಾವು start? ಹೀಗೆ ಮಾಡುವ, ಷಣ್ಮುಖಿ Okay, ಮುದ್ರೆ ಎಲ್ಲ sure, ಮಾಡುವ. ಓಕೆ, ಸೊ ವೈ ದಿಸ್? ಎದೆ ಅಗಾಲ ಆಗುತ್ತೆ. ಕಣ್ಣನ್ನ ಹೀಗೆ ಇಟ್ಕೊಳ್ತೀರಾ, ತಮ್ ಫ್ರೀ ಇದೆ, ಅದನ್ನ ಕಿವಿಯಲ್ಲೇ ಪ್ಲೇಸ್ ಮಾಡ್ಕೊತೀರಾ. ಇನ್ಹೇಲ್ ಮಾಡಿ ಪೂರ್ತಿ, ಎಕ್ಸೇಲಿಂಗ್ ಪ್ರೊಡ್ಯೂಸ್ ದ ಹಮ್ಮಿಂಗ್ ಸೌಂಡ್. Until the breath is empty, you have to produce the sound. Now feel the silence. ಸ್ವಲ್ಪ ಹೊತ್ತು ಸೈಲೆನ್ಸ್ ಅನ್ನ ಫೀಲ್ ಮಾಡಿಕೊಳ್ಬೇಕು. Then you have to go for the second round by inhaling again, exhaling, produce the sound. ಸೊ ಹೀಗೆ 8 ಅಥವಾ 12 ಅಥವಾ ನಿಮ್ಮ ಕನ್ವೀನಿಯಂಟ್ ಆಗಿ ಎಷ್ಟು ರೌಂಡ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟನ್ನ ಮಾಡಿದ್ರೆ ಯು ವಿಲ್ ಫೀಲ್ ಅನ್ ಇನ್ಸ್ಟಂಟ್ calmness, as if a burden has been put down from your shoulders. Yes. After all these practices, you may just rub your palms. So when you rub your palms, you can feel that I warmth. opened my eye. So we should not open our eye, right? Yeah, until do this. you give Okay, the then warmth to that's your fine. eyes. You have to just rub and just as if you're giving the energy of yoga to your entire body. Okay, this is the final Yeah. touch up. Touch up, yeah. Okay, so do not open your eye immediately Yeah. after any type of yoga, kind of pranayama, You whatever. take time. Yeah, ಸ್ವಲ್ಪ you time should ತಕೊಂಡು. take in. After you finish all the process and the position, you must do like this and touch your hand on your eye, Eyes, cheeks. rub slowly and try just bring it down till the neck and slowly open. That is what, right? Yeah. Correct me if I'm wrong. Yeah. It's ultimately it should be like that. Definitely I am experiencing something new now. Exactly.
Honestly, it's something different. Mhm. I'm a bit relaxed now. Yeah. ಓಕೆ ಸಚಿನ್ ರೇ, Yeah. ಹೇಗೆ ಅನ್ಸ್ತು ಯೋಗ ಮಾಡಿ? ವೆರಿ ನೈಸ್. ತುಂಬ ಎಫೆಕ್ಟ್ ಆಯಿತು ಬೈ ದ ವೇ. ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಫೀಲಿಂಗ್ ಲೈಕ್ ಒನ್ ಡೇಲಿ ನನಗೆ ಈ ಥರ ಆದರೆ ಡೆಫಿನೆಟ್ಲಿ ಒನ್ ಡೇ ಅಲ್ಲಿ ಸರ್, ಒಂದು ನಿಮಿಷ, 10 ನಿಮಿಷ. If I follow the same thing on daily basis, definitely, I'll find some new things. ಎಕ್ಸಾಕ್ಟ್ಲಿ. I'll definitely see the changes for Exactly. sure. ಈಗ ಡೆಫಿನೆಟ್ಲಿ ವಿತ್ ದ ಸೇಮ್ ಎನರ್ಜಿ, ಬಹುಶಃ ನಾನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಚೂರು ಲೈಟ್ ಎನರ್ಜಿ ಬಂದಿದೆ. ಸೊ ಆ ಎನರ್ಜಿ ಟ್ರೂ ಆ್ಯಂಡ್ ಫಾಲ್ಸ್ ಗೇಮ್ ಆಡುವ. ಸೊ ಇಟ್ಸ್ ಆಲ್ ಅಬೌಟ್ ಯೋಗ. ಹೇಗೆ ಫಸ್ಟ್ ಕ್ವಶನ್ ಈಸ್ ಯೋಗ ಓನ್ಲಿ ಫಾರ್ ಫ್ಲೆಕ್ಸಿಬಲ್ ಪೀಪಲ್? ಬಿಕಾಸ್ ದಿಸ್ ಇಸ್ ವೆರಿ ಬಿಗ್ ಫಾಲ್ಸ್, ಬಿಕಾಸ್ ಇಟ್ಸ್ ಅ ಫಾಲ್ಸ್ ಥಿಂಗ್. a false ತುಂಬಾ ಅದ್ರ ಬಗ್ಗೆ ತುಂಬಾ ಹಾಗೆ ಇದೆ ಜನರ ಕಾನ್ಸೆಪ್ಷನ್, ಬಟ್ ಇಲ್ಲ, ಇಟ್ಸ್ ಅ ಫಾಲ್ಸ್ ಥಿಂಗ್. Okay. Then second question, can yoga reduce stress? ಟ್ರೂ, ಬಿಗ್ ಟ್ರೂ, Definitely, right? ಬಿಗ್ ಟ್ರೂ. Stress, because ಈಗಿನ ಕಾಲದಲ್ಲಿ one of the biggest thing Biggest is stress. So, yeah, is yoga only for young people? ಫಾಲ್ಸ್, False. ಫಾಲ್ಸ್. Any age group can come. ಸಿ, Okay. ನಾ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಸಿ, ವೆರಿ ಕ್ವಿಕ್ಲಿ ಐ ಟೆಲ್. ಇನ್ ಹಠ ಯೋಗ ಪ್ರದೀಪಿಕಾ, ನಮ್ಮ ಯೋಗಕ್ಕೆ ತುಂಬಾ ಇಂಪಾರ್ಟೆಂಟ್ ಆದ ಗ್ರಂಥ. ಅದರಲ್ಲಿ ಸ್ವಾತ್ಮಾರಾಮ ಹಿ ಟೆಲ್ಸ್, ಇಸ್ ಆಥರ್, ಹಿ ಟೆಲ್ಸ್, ಯುವ ವೃದ್ಧೋತಿ ವೃದ್ಧೋವ ವ್ಯಾಧಿತೋ ದುರ್ಬಲೋಪಿವ. If you are old, if you are young, if you are old, if you are too old, if you are having diseases, if you are having no strength, you all are eligible to practice yoga. Okay, great. Fifth question, can yoga help with a back pain? Nowadays, back True, pain is true. huge. Okay? Of course, of Okay, course. it will help. I personally, I call it my niche, because people come here with a lot of people come here with back issues and they get fixed through yoga. So it's a big truth. Okay, now question number 6, it's very, it's a unique question by the way. Okay. ಈ ಕ್ವಶನ್ ಕೇಳೋಕ್ಕಿಂತ ಮುಂಚೆ, ಲೈಕ್ ಐ ಆಸ್ಕ್ ದ ಕ್ವಶನ್ ಫಸ್ಟ್, ಈಸ್ ಯೋಗ ಓನ್ಲಿ ಫಾರ್ ವಿಮೆನ್? ನಾನು ಯಾಕೆ ಈ ಕ್ವಶನ್ ನಾನು ಕೇಳ್ತಿದ್ದೆ ಅಂದರೆ, ಬೇಸಿಕ್ಲಿ ನಿಮಗೆ ಈಗ ಇದು ಜಿಮ್ ಸೆಂಟರ್ ವರ್ಕೌಟ್ ಎಲ್ಲೆಲ್ಲಿ ಇರುತ್ತಲ್ವ, ಅಥವಾ ಲೈಫ್ ಸ್ಟೈಲ್ ಅಂತ ಬಂದರೆ, ಜಿಮ್ ಅಂತ ಬಂದರೆ 90 ಅದು ಮೆಜಾರಿಟಿ ಒಂದು ಮೆನ್ ಡಂಬೆಲ್ಸ್ ಇಟ್ಕೊಂಡು ಸಿಕ್ಸ್ ಪ್ಯಾಕ್ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಹಾಗೆ ಇರುತ್ತೆ. ಬಟ್ ಯೋಗ ಸೆಂಟರ್, ನಾನು ಮೆಜಾರಿಟಿ ಯೋಗ ಸೆಂಟರ್ ನಾನು ಎಲ್ಲದೂ ಹೇಳಲ್ಲ, ಬಟ್ ಮೆಜಾರಿಟಿ ಯೋಗ ಸೆಂಟರ್ ಅಂತ ನೋಡಿದ್ರೆ ಅಲ್ಲಿ ಆಲ್ವೇಸ್ ವಿಮೆನ್ ವಿತ್ Stretching and stuff. Yeah. So now, by looking at all these posts, I got a question: is yoga only for women? See, if you say Basically, it's it's true or false. false? It's false. It's false. I'll explain why. Okay. See, women are more eligible to practice yoga, and women must practice yoga more. Must practice. They must practice, because see, if you see their body, alva, see, avrige their body goes to certain phases, alva. Young age alli, and they get mature, and they carry a baby. After that, they go through certain phase, and after that, they go to perimenopausal, menopausal, post-menopausal, and after that, their body start to dismantle. ಸ್ವಲ್ಪ ಆಗಿದ್ದು ಸ್ವಲ್ಪ ಬಾಡಿ ಸ್ವಲ್ಪ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕೆಲವೊಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುದಿಲ್ಲ. ಅಷ್ಟು ಮಾತ್ರ ಅಲ್ಲದೆ, ಇಫ್ ಯು ಸಿ ವಿಮೆನ್ ಅನಾಟಮಿ, ಅಂದ್ರೆ ಅವರಿಗೆ ಆಟೋ ಇಮ್ಯೂನ್ ಕಂಡೀಷನ್, ಅಂದ್ರೆ ಅವರ ಇಮ್ಯೂನ್ ಸಿಸ್ಟಮ್ ಅವರಿಗೆ ಅಟ್ಯಾಕ್ ಮಾಡುವ ಒಂದು ಪ್ರೊಬಬಿಲಿಟಿ ಜಾಸ್ತಿ ಇರ್ತದೆ. ಸೊ ಅದಕ್ಕಾಗಿ ಮೇ ಬಿ ಫಾರ್ ದಿಸ್ ರೀಸನ್, ನಾ ಅಗೈನ್ ಐ ಆಮ್ ಕೋಟಿಂಗ್ ಯೋಗ ರಹಸ್ಯದಲ್ಲಿ ಹೇಳಿದ್ದಾರೆ, ಇಫ್ ಯು ಸಿ ಆಲ್ ದಿ ಯೂನಿವರ್ಸ್, women folk are more eligible to practice yoga. So and I believe that, because women ಗೆ changes ಬೇಗ ಬರ್ತದೆ, women get the benefits more quick. More and must. They must again. So ಹಾಗಾಗಿ women plays a major role exactly, in this. Okay. And question 7, can yoga help you sleep better? ಈಗ ಮಾಡ್ಬೋದು, sleep is the biggest problem. ಯಾರಿಗೂ ಕೂಡ ನಿದ್ರೆ ಬರಲ್ಲ, hardly 4 hours, ಅದಕ್ಕಿಂತ ಜಾಸ್ತಿ ಯಾರು ಮಲ್ಗಲ್ಲ. ಸೊ ಯೋಗ ಮಾಡೋ ಮುಖಾಂತರ, ಈಗ ಮಲ್ಗಲ್ಲ ಅಂದರೆ ದರ್ ಆರ್ ಮೆನಿ ರೀಸನ್, ಮೈಟ್ ಬಿ ಸ್ಟ್ರೆಸ್ ಅಥವಾ ಏನೋ ಒಂದು ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇರೋದ್ರಿಂದ ನಿದ್ರೆ ಬರಲ್ಲ. ಓಕೆ, ಸೊ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಟ್ರೂ, Absolutely ಟ್ರೂ. ಬಿಕಾಸ್ ಒಂದು ವಿಷಯ ಏನಂತ ಹೇಳ್ತಾನೆ ಸಚಿನ್ ರೇ, ಸಿ ಒನ್ ಥಿಂಗ್ ವಿ ಶುಡ್ ಎಲಿಮಿನೇಟ್ ಫ್ರಮ್ ಅವರ್ ಮೈಂಡ್, ದಟ್ ಹ್ಯಾಸ್ ಬಿನ್ ಫೀಡೆಡ್, ಅಂದ್ರೆ ನಮಗೆ ಫೆಡ್ ಮಾಡಿದ್ದಾರೆ, ಇದನ್ನೊಂದು ಫೀಡ್ ಮಾಡಿದ್ದಾರೆ ಏನಂತ ಹೇಳಿದ್ರೆ, ಯು ಶುಡ್ ಗೆಟ್ 8 hours ಆಫ್ ಸ್ಲೀಪ್. ಯಾರು ಹೇಳಿದ್ದು? ನೀವು 1 ಗಂಟೆ ಮಲ್ಗಿ ಎದ್ದಾಗ ಫ್ರೆಶ್ ಇರ್ಬೇಕ್ರಿ, ಅಲ್ವಾ? ಕ್ವಾಲಿಟಿ ಆಫ್ ಸ್ಲೀಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಎಲ್ರು 8 ಗಂಟೆ ಮಲ್ಕೊಳ್ಳಿ. ಬಿಕಾಸ್ ಐ ಸೀನ್ ಪೀಪಲ್ ಟೈಮ್ ನೋಡ್ತಾರೆ, ನಿನ್ನ 11 ಗಂಟೆ ಮಲ್ಗಿದ್ದು ಈಗ 5 ಗಂಟೆ ಆಯ್ತು, ಬೇಡ 8 ಗಂಟೆ ಆಗ್ಲಿ ಅಂತ ಮತ್ತೆ ಪುನಃ ತಿರ್ಗಾ ಮಲ್ಗೋರಿದ್ದಾರೆ. ಸೊ ದಟ್ ಈಸ್ ವೆರಿ ರಾಂಗ್. ಎದ್ದಾಗ ಫ್ರೆಶ್ ಇದ್ರೆ ಇಟ್ ಮೀನ್ಸ್ ಯು ಹ್ಯಾವ್ ಸ್ಲೆಪ್ಟ್ ವೆಲ್. ಸೊ ಸಾಕು. ಬೇಸಿಕಲಿ ಈಗ ನೀವು ದೊಡ್ಡ ವ್ಯಕ್ತಿಗಳು ನೋಡಿದ್ರೆ, ಲೈಕ್ ರೆಸ್ಪಾನ್ಸಿಬಿಲಿಟಿ ಬಂದ್ರೆ
ಅವ್ರಿಗೆ 8 ಗಂಟೆ ಮಲ್ಗಕ್ಕಾಗುತ್ತೆ. ಮತ್ತೆ ಸೊ ದೆನ್ ದೇ ನೀಡ್ ಟು ಕಾಂಪೆನ್ಸೇಟ್ ಸಮಥಿಂಗ್ ಅಗೇನ್ಸ್ಟ್ ದ ಲ್ಯಾಕ್ ಆಫ್ ಸ್ಲೀಪ್, ದಟ್ ಇಸ್ ಕಾಲ್ಡ್ ಯೋಗ. ಎಕ್ಸಾಕ್ಟ್ಲಿ, ಫಾರ್ ದೆಮ್ ದಟ್ ಈಸ್ ಯೋಗ. ನನಗೆ ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ಐ ಆಮ್ ನಾಟ್ ಶೋರ್ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್, few hours or few minutes of yoga can compensate Few hours of sleep. Is it true? Very true. Okay. So yoga can compensate against the lack of sleep. Yeah. So that the number of hours of sleep plus meditation is equivalent to the 8 hour of sleep. Is it true? Or? Yeah, it's like your brain activity. You take your brain into certain phase like alpha, beta, gamma ಅಂತ ಹಾಗೆ ಒಂದಷ್ಟು phases ಇದೆ. ಯಾಕೆ ಇದನ್ನು ಕೇಳ್ತೀನಿ ಅಂದರೆ ನನ್ನ ಒಂದು ಪರ್ಸನಲ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಡು ಮೆಡಿಟೇಷನ್. ಐ ಥಿಂಕ್ ಫ್ರಮ್ ಪಾಸ್ಟ್ 5 years, ಆನೆಸ್ಟ್ಲಿ ಐ ಆಮ್ ನಾಟ್ ಶೋರ್, ನಾನು 5 ವರ್ಷ ಅಲ್ಲ 6-7 ವರ್ಷದಿಂದನೇ ಮಾಡಿದ್ದೆ. ಬಟ್ ಸೀರಿಯಸ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರಲ್ವ, ಅದು 5 ವರ್ಷದಿಂದ ಮಾಡ್ತಿದ್ದೆ. ನಾನು ಬಂದು ಮಲ್ಗೋದು ಹಾರ್ಡ್ಲಿ 4 hours, ನಾಟ್ ಮೋರ್ ದೆನ್ ದಟ್. ಬಟ್ ನಾನು ಆ್ಯಕ್ಟಿವ್ ಆಗಿರ್ತೀನಿ, ಮೈನ್ ರೀಸನ್ನೇ ಮೆಡಿಟೇಷನ್. ಕರೆಕ್ಟ್. ಸೊ ಹಾಗಾಗಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ಫೌಂಡ್ ಮೆಡಿಟೇಷನ್ ಗಿವ್ಸ್ ಯು different stamina into your body and different energy as well. True. So next question number 9, can yoga improve posture? True, very much. Okay. Because yoga, see, if you see it in a superficial level, it's all about your body postures ಅಲ್ವಾ. ಆಸನವೇ ಕಾಣುತ್ತೆ ನಮಗೆ, ಅದು ಅದರ ಡೆಪ್ತ್ ಅಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಾಗಲ್ಲ. ಬಟ್ ವೆನ್ we see people stretching, bending and backing themselves. So obviously it will improve posture, and we have seen people improving their posture really well. Normally like ಯೋಗ ಪ್ರಾಕ್ಟೀಸ್ ಆಗಿದ್ರೆ ಆನೆಸ್ಟ್ಲಿ ಜಿಮ್ ಆದವರು ಕೂಡ ಅವರ ಬಾಡಿ ಕೂರೋ ಸ್ಟೈಲಿಂದ ಹೇಳ್ಬೋದು, ನಿಲ್ಲೋ ಸ್ಟೈಲ್ ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ. ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಮೈಟ್ ಬಿ ರೀಸನ್. ಜಿಮ್ಗೆ ಹೋದವರಿಗೆ ಕೆಲವರಿಗೆ ಬೆನ್ ತೋರಿಸ್ಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಯೋಗ ಹೋಗೋರಿಗೆ ಯಾರಿಗೆ ಬೆನ್ ತೋರಿಸ್ಲಿಕ್ಕೆ ಕಷ್ಟ ಆಗೋದಿಲ್ಲ. That is true. My next question is yoga useful for weight loss? Yeah, very weight loss ಆಗುತ್ತೆ. But again, it should be always along with the diet. ಬಿಕಾಸ್ ನೀವು ಫುಡ್ ಪ್ರಾಕ್ಟೀಸಸ್ ಕರೆಕ್ಟ್ ಇಟ್ಕೊಳ್ಳೋದೆ, ಫುಡ್ ಪ್ರಾಕ್ಟೀಸ್ ಅಂದ್ರೆ ಮೋಸ್ಟ್ ಆಫ್ ಯರ್ ಲೈಫ್ ಸ್ಟೈಲ್ ಅಲ್ಲಿಗೆ ಬಂದ್ಬಿಡ್ತದೆ ಅಲ್ವಾ. ನಿಮ್ಮ ಫುಡ್ ಹೇಗಿದೆ, ಇಟ್ ಶೋಸ್ ಯರ್ ಲೈಫ್ ಸ್ಟೈಲ್. ಸೊ ಇಫ್ ಯು ಕರೆಕ್ಟ್ ಯರ್ ಫುಡ್ ಅಂಡ್ ಲೈಫ್ ಸ್ಟೈಲ್ ಅಂಡ್ ಇಫ್ ಯು ಸಬ್ಜೆಕ್ಟ್ ಯರ್ ಸೆಲ್ಫ್ ಟು ಯೋಗ, ನಿಮ್ಮ ಬಾಡಿ ವೆಯ್ಟ್ ಕರೆಕ್ಷನ್ ಆಗ್ತದೆ. ಅದು ನೀವು ಐಡಿಯಲ್ ಎಷ್ಟು ಇರಬೇಕು ಅಷ್ಟಕ್ಕೆ ಬಂದು ನಿಲ್ತೀರಾ. ಇಫ್ ಇಟ್ ಇಸ್ ವೆಯ್ಟ್, ನಿಮ್ಗೆ ವೆಯ್ಟ್ ಲಾಸ್ ಆಗಿದ್ರೆ ವೆಯ್ಟ್ ಗೇನ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಬಿಕಾಸ್ ವಾಟ್ ಯು ಈಟ್, ನಿಮ್ಮ ಬಾಡಿಗೆ ಅದು ನ್ಯೂಟ್ರಿಯೆಂಟ್ ಪ್ರಾಪರ್ ಆಗಿ ಸಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಫ್ ಇನ್ ಕೇಸ್ ಆಫ್ ವೆಯ್ಟ್ ಗೇನ್, ವೆಯ್ಟ್ ಕರೆಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇದೆ. Okay. My next question is yoga only about breathing and meditation? Because you see, yoga anta bandre majority people are thinking meditation and breathing in the sense pranayama. Is only these two combination, or is it true or false? Correct. See, yoga is not all about breathing and meditation, but yoga has breathing and meditation. Okay, it's a part of it. It's a part of it. Okay. No more explanation needed. And very important question. This is my favorite question, by the way. Can yoga improve digestion? Of course. Okay. Of course. See, yoga ಕೆಲವೊಂದು ಆಸನಗಳನ್ನ ಮುನಿಗಳು ಹೇಳುವಾಗ ಅದರಲ್ಲಿ ಹೇಳಿದ್ದಾರೆ. ಲೈಕ್ ಇಫ್ ಯು ಸಿ ಆಯುರ್ವೇದ, ಸರ್ವೇ ರೋಗ ಅಗ್ನಿಮೂಲ ಅಂತ, ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಡೈಜೆಸ್ಟಿವ್ ಫೈರ್ ಅಂತ ಇರ್ತದೆ. ಇವನ್ ನಿನ್ ಭಗವದ್ಗೀತಾ ಕೃಷ್ಣ ಟೆಲ್ಸ್ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಾನಾಂ ದೇಹಮಾಶ್ರಿತಃ, ಎಲ್ಲರ ದೇಹದಲ್ಲಿ ನಾನು ವೈಶ್ವಾನರ ಅಗ್ನಿ ಆಗಿದ್ದೇನೆ, ಅವರು ಕೊಟ್ಟದ್ದನ್ನು ನಾನು ಅದನ್ನ ಪಚನ ಕ್ರಿಯೆಯಲ್ಲಿ ನಾನು ಹೆಲ್ಪ್ ಮಾಡ್ತೇನೆ, ಇಂಡೈರೆಕ್ಟ್ಲಿ ಹಿ ಟೆಲ್ಸ್. ಸೊ ಇಲ್ಲಿ ಕೂಡ ಹಾಗೆ ಸರ್ವೇ ರೋಗ ಅಗ್ನಿ ಮೂಲ ಅಂತ. ಸೊ ಆ ಹೊಟ್ಟೆಯ ಅಗ್ನಿ ಕರೆಕ್ಟ್ ಆಗಿ ಇರದಿದ್ರೆ, ಅಂದ್ರೆ ಮಂದ ಅಗ್ನಿ, ಅಂದ್ರೆ ತಿಂದದೆಲ್ಲ ಡೈಜೆಷನ್ ಆಗೋದಿಲ್ಲ, ಕೆಲವೊಮ್ಮೆ ಓವರ್ ಡೈಜೆಷನ್, ತಿಂದದೆಲ್ಲ ಜಾಸ್ತಿ ಡೈಜೆಷನ್ ಆಗಿ ನಿಮ್ಗೆ ಅದು ಹೊಟ್ಟೆ ಅಂತ ಅನ್ಸುದಿಲ್ಲ, ಅಂದ್ರೆ ತಿಂದಿದ್ದೇನಂತ ಅನ್ಸುದಿಲ್ಲ. ಇಂಥ ಕಂಡೀಷನ್ಸ್ ಅನ್ನೆಲ್ಲ ಕರೆಕ್ಟ್ ಮಾಡುವಂತ ಆಸನಗಳು ಶಾಸ್ತ್ರದಲ್ಲೇ ಇದೆ. ಲೈಕ್ ಪಶ್ಚಿಮತಾನಾಸನ ಆಗಿರ್ಬೋದು, ಮಯೂರಾಸನ ಆಗಿರ್ಬೋದು, ಅರ್ಧಮತ್ಸ್ಯೇಂದ್ರಾಸನ, ಇವುಗಳೆಲ್ಲ ಜಠರಾಗ್ನಿಯ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ಅವರು. ಅದನ್ನೆಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಅದು ಸ್ವಲ್ಪ ಗೌಪ್ಯ ವಿಚಾರ. ಬಟ್ ದೇ ಹ್ಯಾವ್ ಟೋಲ್ಡ್, ಬಿಕಾಸ್ ಯೂಸರ್ಸಿಗೂ ಕ್ಯೂರಿಯಾಸಿಟಿ, ಅಂದ್ರೆ ನೋಡೋರಿಗೂ ಕ್ಯೂರಿಯಾಸಿಟಿ ಬೇಕಲ್ವಾ, ಏನಪ್ಪ ಇದು ಅಂತ. ಅದಕ್ಕೆ ಇಲ್ಲೇ ಅದನ್ನ ಹುಕ್ ಮಾಡಿ ಎಂಡ್ ಮಾಡುವ. Definitely. I think my last question is about anxiety. Can yoga help with the anxiety? Yeah, sure. To come out from the anxiety? Big true. It is true, right? Okay, Hagar, I think true or false, we have covered many things. So I think we need to cover few, yoga asanas topics. So then I think that will be more helpful for our viewers. Yeah. Sure. So yeah, come, let's change the location as well. So I have one last question. Either we conclude
day. So yeah, the last question is, what is your advice for two people? Number one, for those who wants to start his yoga practice on daily basis. Number two, for yoga center. Those who want to start yoga center. You ಇಬ್ಬರಿಗೆ ನಿಮ್ಮ ಕಡೆಯಿಂದ ಏನು advice? So for first category of people, those who want to start their yoga journey, ಇದರ ಮೊದಲು ಹೇಳಿದಾಗೆ ಫೈಂಡ್ ಫಾರ್ ಕ್ವಾಲಿಫೈಡ್ ಪರ್ಸನ್, ಟೆಸ್ಟಿಮೋನಿಯಲ್ಸ್ ಅನ್ನು ಓದಿ, ಅವರ ರಿಸಲ್ಟ್ಸ್ ಹೇಗಿದೆ ಅಂತ ನೋಡಿಕೊಳ್ಳಿ, ಆ್ಯಂಡ್ ಅವರ ಕ್ಲಾಸನ್ನು ಡೆಮೋ ತಗೊಂಡು ನೋಡಿ ಅವರ ವೈಬ್ ನಿಮಗೆ ಸೆಟ್ ಆಗ್ತದೆ, ಅವರ ಟೀಚಿಂಗ್ ನಿಮಗೆ ಅರ್ಥ ಆಗ್ತದೆ ಅಂತ ನೋಡಿಕೊಳ್ಳಿ. ಅವಾಯ್ಡ್ ಗ್ರೂಪ್ ಕ್ಲಾಸಸ್ ಇಸ್ ಅ ಲಾಟ್ ಆಫ್ ನಂಬರ್, ಬಿಕಾಸ್ ನೀವು ಕಮ್ಮಿ ಗ್ಯಾಸ್ ಸಿಗ್ತದೆ ಅಂತ ಜಾಯ್ನ್ ಆಗಿಬಿಡ್ತೀರಾ, ಎಫೆಕ್ಟ್ ಏನು ಸಿಗುದಿಲ್ಲ, ಹಾಗೆ ಕೈ ಕಾಲು ಬಿಸಾಡಿದ್ದೇ ಬಂತು. ಅದನ್ನ ಅವಾಯ್ಡ್ ಮಾಡಿ. ಲರ್ನಿಂಗ್ ರಾಂಗ್ ಥಿಂಗ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಆಗಿದ್ದಾಗ ಯೋಗ ಇದು ಯೋಗದಿಂದ ಏನು ನಾಟ್ ಲರ್ನಿಂಗ್ ದ ಆಕ್ಚುಯಲ್ ಥಿಂಗ್ಸ್. ಮೈಂಡ್ಫುಲ್ನೆಸ್ ಏನ್ ಇಂಪಾರ್ಟೆಂಟ್ ಇದೆ, ಏನ್ ರಿಯಾಲಿಟಿ ಅದನ್ನ ಕಲಿತಿದೆ, ಏನ್ ಇಂಪ್ಯಾಕ್ಟ್ ಇರೋ ಆ ತರ ಯೋಗ ಕಲಿತು ಇಂಪ್ಯಾಕ್ಟ್ ಅದ್ರ ಎಫೆಕ್ಟ್ ಆಗ್ತಿದ್ದಾಗ ದೇ ಟೆಲ್ ಯೋಗ ಈಸ್ ನಾಟ್ ಯೂಸ್ಫುಲ್. ಎಕ್ಸಾಕ್ಟ್ಲಿ. ಇಟ್ಸ್ ಅ ಬುಲ್ಶಿಟ್. And importantly, if you have any serious health issues, ಏನಾದರೂ ಒಂದು if you want to address anything ಎಮರ್ಜೆನ್ಸಿಯಲ್ಲಿ ಏನಾದರೂ ಅಡ್ರೆಸ್ ಮಾಡಬೇಕಂತಿದ್ರೆ go for one-on-one yoga therapy sessions only. This is very very important, because ನೀವು ಎಲ್ಲಿಯೋ ಹಾಕುವ ದುಡ್ಡನ್ನು ಎಲ್ಲಿಯೋ ಹಾಕಿ ನೀವು ದುಡ್ಡಿನ ಆ್ಯಂಗಲ್ ಅನ್ನು ನೋಡ್ಲಿಕ್ಕೆ ಹೋದರೆ ನಿಮಗೆ ಯಾವುದು ಪ್ರಾಫಿಟೇಬಲ್ ಅಂತ ಅನಿಸೋದಿಲ್ಲ. ಸೊ ಕೈಂಡ್ಲಿ ದುಡ್ಡಿನ ಮುಖ ನೋಡದೆ ರಿಕವರಿಯ ಮುಖ ನೋಡಿಕೊಂಡು you have to become very clear about what things you need. This is one thing that I would like to suggest. Second, those who want to start their yoga center, see, one thing I want to tell to all the yoga therapy practitioners or yaru yoga therapy na ಮಾಡ್ತಿದ್ದಾರೆ, one mantra: be truthful to your job, be truthful to your profession. ಇದು ಒಂದು ನೀವು ಇಟ್ಕೊಂಡ್ರೆ you can really succeed in huge numbers. Huge numbers in the sense, ಇವತ್ತು overnight success ಅಲ್ಲ, it will take time, 5 years, 6 years, 4 years, depends on your talent ultimately. But ಯಾವ ಸಕ್ಸಸ್ ಸಿಗ್ತದೆ, that will be filled with utmost strongest base. ನಿಮ್ಮ ಬೇಸ್ ಗಟ್ಟಿ ಆದರೆ ಎಂಥ ಭೂಕಂಪವಾದರೂ ಬಿಲ್ಡಿಂಗ್ ಅಲಗಾಡೋದಿಲ್ಲ. ಸೊ ಆ ಬೇಸ್ ಬರ್ತದೆ, ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬರ್ಬೇಕಂತ ಹೇಳಿದ್ರೆ ಬಿ ಟ್ರೂತ್ಫುಲ್, ಬಿ ಸಿನ್ಸಿಯರ್ ಆ್ಯಂಡ್ ಬಿ ಕಮಿಟೆಡ್. ಕ್ಲೈಂಟ್ಸ್ ಬಂದರು ತಗೊಂಡು ಬಿಡೋದು, ಆಮೇಲೆ ಇವತ್ತು ಕ್ಲಾಸ್ ಇಲ್ಲ, ನಾಳೆ ಕ್ಲಾಸ್ ಇಲ್ಲ, ನಾನು ಕನ್ಸಿಸ್ಟೆನ್ಸಿ ಅವ್ರು ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮೊಳಗೆ ಕನ್ಸಿಸ್ಟೆನ್ಸಿ ಬೇಕು. ಸೊ ಇಷ್ಟನ್ನು ಮೇಂಟೈನ್ ಮಾಡಿದರೆ ಯು ವಿಲ್ ಸಕ್ಸೀಡ್ ಆಸ್ ಅ ಯೋಗ ಥೆರಪಿಸ್ಟ್. ಟು ರನ್ ಅ ಯೋಗ ಥೆರಪಿ ಸೆಂಟರ್, ಫಸ್ಟ್ ಪ್ರಾಫಿಟ್ ಅನ್ನ ತಲೆಯಿಂದ ಹೊರಗೆ ಹಾಕಿ. ಸೊ ಇದು ಋಷಿ ಪರಂಪರೆಯಲ್ಲಿ ಬಂದ ವ್ಯಕ್ತಿ. ಡೋಂಟ್ ಕನ್ವರ್ಟ್ ದಿಸ್ ಆಸ್ ಅ ಬಿಸಿನೆಸ್. ಋಷಿ ಪರಂಪರೆಯಲ್ಲಿ ಬಂದ ವ್ಯಕ್ತಿ. ಋಷಿಗಳಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಗೊತ್ತುಂಟು, ಶಾಪ ಮಾಡ್ಲಿಕ್ಕೆ ಗೊತ್ತುಂಟು. ಸೊ ಲೆಟ್ ದಿಸ್ ಬೂನ್ ರಿಮೇನ್ ಅ ಬೂನ್, ನಾಟ್ ಅ ಬೇಲ್. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಯಾರಿಗೆ ಎಷ್ಟು ಶಕ್ತಿ ಉಂಟಾ ಶಕ್ತಿ ಅನುಸಾರವಾಗಿ ಅಭ್ಯಾಸವನ್ನು ಮಾಡಿಸಿ, ಅಭ್ಯಾಸವನ್ನು ಕೊಡಿ, ಅಭ್ಯಾಸಕ್ಕೆ ಅಷ್ಟೇ ಈ ಸಂಭಾವನೆಯನ್ನು ತೆಗೆದುಕೊಳ್ಳಿ. ಆಗ ಖಂಡಿತವಾಗಿ ಸಹ ಹೆಸರು ಉಳಿತದೆ, ಥೆರಪಿ ಸೆಂಟರ್ ಬೆಳೀತದೆ, ನೀವು ಬೆಳೀತೀರಾ, ದೇವರಿಗೆ ಇನ್ನಷ್ಟು ಹತ್ತಿರ ಆಗ್ತೀರಾ. I think it's very very important with the points. ತುಂಬಾ ಇಂಪಾರ್ಟೆಂಟ್, ತುಂಬಾ ಇನ್ಫಾರ್ಮೇಟಿವ್ ಪಾಯಿಂಟ್ಸ್. ಸೊ ಬಟ್ ಐ ಆಮ್ ಸೋ ಸ್ಯಾಡ್ ಬಿಕಾಸ್ ಈ ಕಾನ್ವರ್ಸೇಷನ್ ಮಧ್ಯದಲ್ಲಿ ನಂಗೆ ಇಷ್ಟ ಇಲ್ಲ. ಬಟ್ ಈವನ್ ಇಫ್ ಯು ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಯೋಗ, ಐ ಥಿಂಕ್ ಅದು ತುಂಬಾ ಟೈಮ್ ತಗೊಳ್ಳುತ್ತೆ. ಪ್ಲಾಟ್ಫಾರ್ಮ್ ವಿಲ್ ನಾಟ್ ಇನಫ್. ತುಂಬಾ ಡೀಪಾಗಿ ಕಲಿಬೇಕಂದ್ರೆ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಲೈವ್. ನೀವೇ ಡೈರೆಕ್ಟಾಗಿ ಯೋಗಕ್ಕೆ ಹೋಗಬೇಕು, ಆ್ಯಂಡ್ ದೆನ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದೆಮ್ ಆ್ಯಂಡ್ ಯು ನೀಡ್ ಟು ಪ್ರಾಕ್ಟೀಸ್ ಆನ್ ಡೈಲಿ ಬೇಸಿಸ್. So with that note, I'm gonna end our conversation now. So thank you so much once again, Sachin. You taught us many things, you shared many things. I think, I hope this is useful for those who views this video, and I hope if you have, you definitely will get clarification with this. If you need any support or you need any clarification, as he said, we will also paste in the description or wherever it required. You can directly reach out to him, call him, and you can ask many clarification. Thank you so much. Yes, thank you. Meet you next day for yoga. Yes, sure. That's the